ದಾವೀದನು ನಮ್ಮೆಲ್ಲರಿಗೆ ಪರಿಚಯ ಇರುವಂತ ವ್ಯಕ್ತಿಯಾಗಿದ್ದನು. ಅನೇಕ ಪರಿಶುದ್ಧ ಗ್ರಂಥದಲ್ಲಿ ದಾವೀದನ ಕುರಿತಾಗಿ ಅನೇಕ ವಾಕ್ಯ ಭಾಗಗಳಲ್ಲಿ ಬರೆಯಲ್ಪಟ್ಟಿದ್ದು ನಾವು ಕೇಳಿಸಿಕೊಂಡಿರುವಂತ ಒಂದು ವಿಷಯ. ಮತ್ತು ನಾವು ರಕ್ಷಣೆ ಹೊಂದಿದ ದಿನದಿಂದಲೂ ಪ್ರತಿ ಸಾರಿ ಅನೇಕ ಸಾರಿ ಕೂಡ ದಾವೀದನ ಕುರಿತಾಗಿ ಮತ್ತು ಆತನು ಮಾಡಿರುವಂತಹ ಕಾರ್ಯಗಳ ಕುರಿತಾಗಿ, ಆತನು ಮಾಡಿರುವಂತಹ ಯುದ್ಧಗಳ ಕುರಿತಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೀವಿ. ಈ ಸಮಯದಲ್ಲಿ ನೀವು ಕೂಡ ಅನೇಕ ಸಾರಿ ಯವನಸ್ಥರ ಕೂಟದಲ್ಲಿ ದಾವೀದನ ಬಗ್ಗೆ ನೀವು ಕೇಳಿಸಿಕೊಂಡಿರ್ತೀರಿ. ಅದರ ಅಲ್ಪನಾಗಿರುವಂತ ನನಗೆ ದೇವರು ಕೊಟ್ಟಂತ ಆಲೋಚನೆಗಳನ್ನು ಮತ್ತು ನಾನು ಕಲಿತುಕೊಂಡಿರುವಂತ ವಿಷಯಗಳನ್ನು ನಿಮಗೆ ಕೂಡ ಹಂಚಬೇಕು, ನಿಮಗೆ ಕೂಡ ಅದರಿಂದ ಪ್ರಯೋಜನವಾಗಬೇಕು ಎಂಬ ಒಂದು ಭಾರ, ಒಂದು ಪ್ರಾರ್ಥನೆ ನನ್ನಲ್ಲಿ ಇದ್ದದ್ರಿಂದ ದಾವೀದನ ಬಗ್ಗೆ ನಾವು ಆರಿಸಿಕೊಂಡಿದ್ದೇವೆ. ಯವನಸ್ಥರಂದ್ರೆ ಪ್ರಾಮುಖ್ಯವಾಗಿ ಪರಿಶುದ್ಧ ಗ್ರಂಥದಲ್ಲಿ ಯೋಸೇಫನ ಬಗ್ಗೆ, ದಾವೀದನ ಬಗ್ಗೆ, ಸಂಸೋನ ಬಗ್ಗೆ, ತಿಮೋಥನ ಬಗ್ಗೆ ನಾವು ಈಗಾಗಲೇ ಒಂದು ಫೆಮಿಲಿಯರ್ ಅಂದ್ರೆ ಪರಿಚಯ ಇರುವಂತ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿಸಿಕೊಳ್ತೇವೆ. ಆದ್ರೆ ದಾವೀದನ ಜೀವನ ಒಂದು ವಿಶೇಷವಾದಂತ ಜೀವನ. ಆತನ ಜೀವನದಲ್ಲಿ ಇದ್ದಂತ ವಿಷಯಗಳನ್ನು ದೇವರು ನಮಗೆ ಕೊಟ್ಟಂತ ಅವಕಾಶದಲ್ಲಿ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಆತನು ಮಾಡಿರುವಂತ ಕಾರ್ಯಗಳಿಂದ ಆತನು ಯಾರೋ ನಮ್ಗೆ ಅರ್ಥವಾಗ್ತದೆ. ಆತನು ಮಾಡಿರುವಂತ ಕಾರ್ಯಗಳನ್ನು ನಾವು ಆಲೋಚಿಸುವಾಗ ಆತನು ಎಂಥವನಾಗಿದ್ದಾನೋ ಆ ವಿಷಯಗಳು ಕೂಡ ನಮಗೆ ಅರ್ಥವಾಗ್ತವೆ. ಅದಕ್ಕಾಗಿ ಆತನು ಹಾಡು ಹಾಡಿದರೆ ಆತನ ಹಾಡಲ್ಲಿ ಸ್ತುತಿ ಇರ್ತದೆ, ಆತನು ಪ್ರಾರ್ಥಿಸಿದರೆ ಯಥಾರ್ಥತೆ ಇರ್ತದೆ, ಆತನು ದೇವರನ್ನು ಸ್ತುತಿಸಿದರೆ ದೇವರ ದೊಡ್ಡಸ್ತಿಕೆ ಅದರಲ್ಲಿ ಇರ್ತದೆ, ಪ್ರವರ್ತನೆಯಲ್ಲಿ ಸ್ಥಿರಬುದ್ಧಿ ಇರ್ತದೆ, ಪರಿಪಾಲನೆಯಲ್ಲಿ ಆಳ್ವಿಕೆಯಲ್ಲಿ ನೀತಿ ನ್ಯಾಯವಿರ್ತದೆ, ಹೋರಾಟದಲ್ಲಿ ಜಯವಿರ್ತದೆ, ಪಾಪ ಮಾಡಿದರೆ ಪಶ್ಚಾತ್ತಾಪ ಇರ್ತದೆ. ಇದು ದಾವೀದನ ಒಂದು ಕ್ಯಾರೆಕ್ಟರ್. ಆತನು ಹಾಡುವಾಗ ಹಾಡುಗಳಲ್ಲಿ ಯಾವಾಗಲೂ ಸ್ತುತಿ ಇರ್ತದೆ. ನಾವು ಕೀರ್ತನ ಭಾಗದಲ್ಲಿ ಓದ್ತೇವೆ, ಇವೆಲ್ಲ ಹಾಡುಗಳೇ. ಅದರಲ್ಲಿ ಹೆಚ್ಚಾಗಿ ಆತನು ದೇವರನ್ನು ಸ್ತುತಿಸುವಂಥದ್ದು. ಪ್ರತಿ ಹಾಡಿನಲ್ಲಿ ಕೂಡ ದೇವರನ್ನು ಸ್ತುತಿಸ್ತಾನೆ. ಒಂದು ವೇಳೆ ಪ್ರಾರ್ಥಿಸಿದರೆ ಯಥಾರ್ಥವಾದಂತ ಹೃದಯದೊಂದಿಗೆ ಆತನು ಪ್ರಾರ್ಥಿಸ್ತಾನೆ. ಸ್ತುತಿಸಿದರೆ ದೇವರ ಒಂದು ದೊಡ್ಡಸ್ತಿಕೆ, ದೇವರ ಒಂದು ಔನ್ನತ್ಯದ ಬಗ್ಗೆ ಆತನು ಸ್ತುತಿಸುವಂಥದ್ದು ನಾವು ನೋಡ್ತೇವೆ. ಒಂದು ವೇಳೆ ಪ್ರವರ್ತನೆ ನಾವು ನೋಡುವುದಾದ್ರೆ ಪ್ರವರ್ತನೆಯಲ್ಲಿ ಸ್ಥಿರಬುದ್ಧಿ ಉಳ್ಳವನಾಗಿರ್ತಾನೆ. ಒಂದು ವೇಳೆ ಆಳ್ವಿಕೆ ನಾವು ನೋಡುವಾಗ ಆಳ್ವಿಕೆಯಲ್ಲಿ ನೀತಿ ನ್ಯಾಯಗಳಿರ್ತವೆ, ಹೋರಾಟದಲ್ಲಿ ಜಯವಿರ್ತದೆ, ಒಂದು ವೇಳೆ ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಇರ್ತದೆ. ಇದು ದಾವೀದನ ಒಂದು ಜೀವನ. ಅದಕ್ಕಾಗಿ ಪರಿಶುದ್ಧ ಗ್ರಂಥದಲ್ಲಿ ದಾವೀದನ ಬಗ್ಗೆ ದೇವರ ಆತ್ಮನು ಅನೇಕ ವಿಷಯಗಳನ್ನು ತನ್ನ ಆತ್ಮನ ಮೂಲಕವಾಗಿ ಈಗಿನ ಕಾಲದ ಯವನಸ್ಥರಿಗೂ ಮತ್ತು ಹಿರಿಯರಿಗೂ ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನಕರವಾಗಿ ದೇವರ ಆತ್ಮನು ನಮಗೋಸ್ಕರ ಬರೆದಿಟ್ಟಿದ್ದಾನೆ. ಅದಕ್ಕಾಗಿ ನನ್ನ ಮುಂದೆ ಇರುವಂತ ಸಮಯದಲ್ಲಿ ಬಹುಶಃ ಈ ವಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೇಕಂತೇಳಿ ಬ್ರದರ್ ಕೇಳ್ಕೊಂಡ್ರು. ಅದಕ್ಕಾಗಿ ಈ 4 ಇಲ್ಲ 5 ವಾರಗಳು 31, 7ನೇ ತಾರೀಕು, 14, 21, 28 ಈ 5 ವಾರಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಎಲ್ಲ ಮುಗಿಸ್ಲಿಕ್ಕೆ ಆಗಲ್ಲ. ದಾವೀದನ ಜೀವನದಿಂದ ಸಾಧ್ಯವಾದ ಮಟ್ಟಿಗೆ ಯವನಸ್ಥರಿಗೆ, ಪ್ರಾಮುಖ್ಯವಾಗಿ ಯವನಸ್ಥರಿಗೆ ಬೇಕಾಗಿರುವಂತ ವಿಷಯಗಳನ್ನು ನಾನು ಆರಿಸಿಕೊಂಡು ನಿಮ್ಮ ಮಧ್ಯದಲ್ಲಿ ಆಲೋಚಿಸಬೇಕಂತೇಳಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಮಧ್ಯಕ್ಕೆ ನಾನು ಬಂದಿದ್ದೇನೆ. ಅದಕ್ಕಾಗಿ ಇವತ್ತು ದಾವೀದನನ್ನು ದೇವರು ಆರಿಸಿಕೊಂಡಿರುವಂತ ಒಂದು ವಿಧಾನದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಬಹುಶಃ 1ನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯ, ಈ 2 ಅಧ್ಯಾಯಗಳಲ್ಲಿರುವಂತ ವಿಷಯಗಳನ್ನು ನಾವು ಯವನಸ್ಥರ ಕೂಟದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಮೊದಲು ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. 1ನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 1ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ಯರ ಅರಸನಾಗುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸುತ್ತೇನೆ, ಅವನ ಮಕ್ಕಳಲ್ಲಿ ಒಬ್ಬನನ್ನು ಅರಸನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಹಾಗೆಯೇ 12ನೇ ವಚನವನ್ನು ಕೂಡ ನಾವು ಓದ್ಕೊಳ್ಳೋಣ. 12ನೇ ವಚನ, 16ನೇ ಅಧ್ಯಾಯ 12ನೇ ವಚನ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ,
ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಆ ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತ್ತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಹಾಗೆ ಪ್ರಿಯರೇ, ಮತ್ತೊಂದು ಮಾತು ಓದೋಣ. ಎರಡನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದ್ತೇನೆ. 2ನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 4ನೇ ವಚನ. ತರುವಾಯ ಯೆಹೂದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನ್ನಾಗಿ ಮಾಡಿಕೊಂಡರು. ಪ್ರಿಯರೇ, ನಾವು ಓದಿರುವಂತ ಈ ವಾಕ್ಯ ಭಾಗಗಳಲ್ಲಿ ದಾವೀದನ ಕುರಿತಾಗಿ ದೇವರಾತ್ಮನು ಬರೆದಿಟ್ಟಿರುವಂತ ಮಾತುಗಳನ್ನು ನಾವು ಓದ್ತಾ ಇದ್ದೇವೆ. ಪ್ರಾರಂಭದ ವಚನದಲ್ಲಿ ಸೌಲನು ಅಯೋಗ್ಯನೆಂದು ದೇವರು ತಳ್ಳಿಬಿಟ್ಟು ಮತ್ತು ಯೆಶಯನ ಮಕ್ಕಳಲ್ಲಿ ಒಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ, ನೀನ್ ಯಾಕೆ ದುಃಖದಿಂದ ಇರ್ತಿ, ಇನ್ನೆಷ್ಟೋವರೆಗೂ ದುಃಖದಿಂದ ಇರ್ತಿ, ಕೊಂಬನ್ನು ಎಣ್ಣೆಯನ್ನು ತುಂಬಿಸಿಕೊಂಡು ಬಾ, ನಾನು ಆರಿಸಿಕೊಂಡವನನ್ನು ನಿನಗೆ ತೋರಿಸ್ತೇನೆ ಅಂತೇಳಿ ಆ ಸಮುವೇಲನಿಗೆ ಹೇಳಿದಾಗ ಸಮುವೇಲನು ಎದ್ದು ಬರ್ತಾನೆ. 12ನೇ ವಚನದಲ್ಲಿ ದಾವೀದನ ಒಂದು ಗುಣ, ಅವನ ಸ್ವಭಾವ ಇಲ್ಲ, ಅವನ ಆಕಾರ ಹೇಗಿದೆ ಅಂತೇಳಿ 12ನೇ ವಚನದಲ್ಲಿ ನಾವು ಓದ್ತೇವೆ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು. ಬೇರೆ ಈ 2 ವಚನಗಳಲ್ಲಿ ನಾವು ಗಮನಿಸುವಂತದ್ದು ಏನಂತಂದ್ರೆ, ದಾವೀದನನ್ನು ದೇವರು ಅರಸನ್ನಾಗಿ ಅಭಿಷೇಕ ಮಾಡಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದಾವೀದನನ್ನು ಅರಸನ್ನಾಗಿ ಅಭಿಷೇಕ ಮಾಡಿರುವಂಥದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಚಾರ. ಆದರೆ ನಾನು ವಿಷಯ ತಿಳಿಸ್ತೇನೆ. ಆದರೆ ಯಾವಾಗ ದಾವೀದನ ಅರಸನಾದನು ಅಂತ ನಾವು ಗಮನಿಸುವಾಗ 2ನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ದಾವೀದನು ಅರಸನಾಗಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. 2ನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಆತನ ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನ್ನಾಗಿ ಮಾಡಿಕೊಂಡರು ಅಂತಿದೆ. ಮತ್ತೆ 5ನೇ ಅಧ್ಯಾಯ ನೋಡಿ, ಅದೇ ಸಮುವೇಲನ 2ನೇ ಗ್ರಂಥ 5ನೇ ಅಧ್ಯಾಯ 4ನೇ ವಚನವನ್ನು ಓದಬೇಕಾದ್ರೆ ಇಲ್ಲ 5ನೇ ವಚನ 3ನೇ ವಚನ ಓದೋಣ. ಹೆಬ್ರೋನಲ್ಲಿದ್ದ ಅರಸನಾದ ದಾವೀದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲಿಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲಿಯರ ಅರಸನ್ನಾಗಿ ಮಾಡಿದರು. ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ದಾವೀದನು 30 ವರ್ಷದವನಾದಾಗ ಅರಸನಾದನು, 40 ವರ್ಷ ಆತನ ಆಳ್ವಿಕೆ ಮಾಡಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರ ಪ್ರಿಯರೇ, ನಾವು ಗಮನಿಸೋಣ, 1ನೇ ಸಮುವೇಲನ 16ನೇ ಅಧ್ಯಾಯದಲ್ಲಿ ದಾವೀದನಿಗೆ ಅಭಿಷೇಕವಾಯಿತು, ಅರಸನ್ನಾಗಿ ದಾವೀದನ ಅಭಿಷೇಕ ಮಾಡಿದ್ದಾರೆ. ಆದ್ರೆ ತಕ್ಷಣವೇ ಅವನು ಅರಸನಾಗಲಿಲ್ಲ. 30 ವರ್ಷಗಳ ತನಕ ಅವನು ಕಾದುಕೊಂಡಿರ್ಬೇಕಾಯ್ತು. ಟೋಟಲ್ ದಾವೀದನು ಜೀವಿಸಿರುವಂತ ವರ್ಷ 70 ವರ್ಷ. ದಾವೀದನು ಪೂರ್ತಿಯಾಗಿ ಜೀವಿಸಿರುವಂತದ್ದು 70 ವರ್ಷ. 40 ವರ್ಷಗಳು ಪರಿಪಾಲನೆ ಮಾಡಿದನು. 30ನೇ ವರ್ಷದಲ್ಲಿ ಅವನು ಅರಸನಾಗಿ ಪಟ್ಟಕ್ಕೆ ಬಂದನು. ಅದರ ಅಭಿಷೇಕ ಯಾವಾಗ ಹೊಂದಿದನು ಅಂತ ನಾವು ಗಮನಿಸುವಾಗ, ಈ 30ರಲ್ಲಿ ನಾವು ಗಮನಿಸುವಾಗ ಅವನಿಗೆ ಸುಮಾರು ಒಂದು 17 ವರ್ಷ ಪ್ರಾಯ ಬಂದಾಗ, 17 ವರ್ಷ ಪ್ರಾಯದಲ್ಲಿ ಅವನಿಗೆ ಅರಸನಾಗಲಿಕ್ಕೆ ಒಂದು ಅಭಿಷೇಕ ಸಮ್ಮೇಳನ ಮೂಲಕವಾಗಿ ಅಭಿಷೇಕ ಆಗಿರುವಂಥದ್ದು ನಾವು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅಂದ್ರೆ 17ನೇ ವರ್ಷದಲ್ಲಿ ಇನ್ನು ಹುಡುಗನಾಗಿದ್ದಾಗ, ಪ್ರಾಯಸ್ಥನಾಗಿದ್ದಾಗ, ಅವನು ಪ್ರಾಯಸ್ಥನು ಹುಡುಗನು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. 17ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯ 55ನೇ ವಚನದಲ್ಲಿ ಈ ಹುಡುಗನ ಯಾರು, ಈ ಪ್ರಾಯಸ್ಥನ ಯಾರು, ಈ ಹುಡುಗನ ಯಾರು ಅಂತೇಳಿ, ಅಂದ್ರೆ ಸಮುವೇಲನು ದಾವೀದನನ್ನು ಅಭಿಷೇಕಿಸ್ಲಿಕ್ಕೆ ಬಂದಾಗ ದಾವೀದನ ವಯಸ್ಸು ಎಷ್ಟಿತ್ತಂದ್ರೆ ಸುಮಾರು ಒಂದು 17 ವರ್ಷ ಪ್ರಾಯದವನಾಗಿ ದೇವರ ಅಭಿಷೇಕವನ್ನು ಅವನು ಪಡ್ಕೊಳ್ಳುತ್ತಾನೆ ಅರಸನಾಗುವುದಕ್ಕೆ. 17 ವರ್ಷದಲ್ಲಿ ದೇವರ ಅಭಿಷೇಕವನ್ನು ಪಡ್ಕೊಳ್ತಾನೆ. ಅದರ ಅರಸನಾಗಿದ್ದ ಯಾವಾಗ?
ಅರಸನಾಗಿದ್ದು ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. 30 ವರ್ಷ ಆದಾಗ, ಅಂದ್ರೆ ದಾವೀದನಿಗೆ 30 ವರ್ಷಗಳಾದಾಗ ಅವನು ಅರಸನಾಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇಬ್ರೋನಲ್ಲಿ ಯೂದ ಕುಲದವರಿಗೂ ಮತ್ತು ಇಸ್ರಾಯೇಲ್ ಎಲ್ಲರಿಗೂ ಕೂಡ ಅವನ ಅರಸನಾಗುವಂತದ್ದು ಗಮನಿಸ್ತೇವೆ. ಅದಕ್ಕಾಗಿ 17ನೇ ವರ್ಷದಲ್ಲಿ ಅವನಿಗೆ ಅಭಿಷೇಕವಾಯಿತು. 30ನೇ ವರ್ಷದಲ್ಲಿ ಅರಸನಾದನು. 40 ವರ್ಷ ತನ್ನ ರಾಜ್ಯವನ್ನು ಪರಿಪಾಲನೆ ಮಾಡಿ ಆತನು ಕರ್ತನ ಬಳಿಗೆ ಹೋಗ್ತಾರೆ. ಆದ್ರೆ ಇವತ್ತು ಯವನಸ್ಥರ ಕೂಟದಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ, ಈ 17ನೇ ವರ್ಷದಲ್ಲಿ ಅಭಿಷೇಕ ಹೊಂದಿರುವಂತ ದಾವೀದನು 30ನೇ ವರ್ಷದವರೆಗೂ ಆತನು ಜೀವಿಸಿರುವಂತ ಜೀವನದ ವಿಧಾನವನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. 17ನೇ ವರ್ಷದಲ್ಲಿ ಅಭಿಷೇಕವಾಯಿತು, ಅರಸನಾಗ್ಲಿಕ್ಕೆ 30 ವರ್ಷ ಬೇಕಾಯ್ತು. ಈ ಮಧ್ಯದಲ್ಲಿ ಎಷ್ಟು ವರ್ಷಗಳು? 13 ವರ್ಷಗಳು. ಈ 13 ವರ್ಷಗಳ ಜೀವನವನ್ನು ನಾವು ಯವನಸ್ಥರ ಕೂಟದಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಆಳ್ವಿಕೆ ಅದಾದ್ಮೇಲೆ 17ರಿಂದ 30ನೇ ವರ್ಷದವರೆಗೂ ದಾವೀದನ ಜೀವನವು ಯಾವ ರೀತಿಯಾಗಿ ಉಂಟಂತೇಳಿ ನಾವು ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸೋಣ. 17ನೇ ವರ್ಷ ಮತ್ತು ಇಲ್ಲಿ ಕೂಡ ಇಲ್ಲಿ ಮೊದಲನೇ ಸಮುವೇಲ ಗ್ರಂಥ 16ನೇ ಅಧ್ಯಾಯದ ನಾವು ಓದುವಾಗ 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯದವರೆಗೂ ಅವನು ಅನುಭವಿಸಿರುವಂತ, ಅವನು ಮಾಡಿರುವಂತ ಕಾರ್ಯಗಳನ್ನ ನೋಡ್ತೀವಿ. 16ನೇ ಅಧ್ಯಾಯದಲ್ಲಿ ಅಭಿಷೇಕವಾಯಿತು. 16ನೇ ಅಧ್ಯಾಯ 1ನೇ ವಚನ, ಇಲ್ಲ 12ನೇ ವಚನದಲ್ಲಿ ಅಭಿಷೇಕವಾಯಿತು. ಅವನು ಅರಸನಾಗಲಿಲ್ಲ. ಅರಸನಾಗಿದ್ದ ಯಾವಾಗ? 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಮತ್ತು 5ನೇ ಅಧ್ಯಾಯ 4ನೇ ವಚನದಲ್ಲಿ ಅವನ ಅರಸನಾಗ್ತಾನೆ. ಅದಕ್ಕಾಗಿ ಈ ಮಧ್ಯದಲ್ಲಿ ನಡೆದಂತ ಒಂದು ಜೀವನವನ್ನು 17 ವರ್ಷಗಳಿಂದ 30 ವರ್ಷದವರೆಗೂ ಈ 13 ವರ್ಷಗಳು ದಾವೀದನ ಜೀವನವು ಹೇಗುಂಟು, ದಾವೀದನು ಏನು ಮಾಡಿದ್ದಾನಂತೇಳಿ ಯವನಸ್ಥರ ಕೂಟದಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಈ 13 ವರ್ಷಗಳ ಚರಿತ್ರೆ, ಅಂದ್ರೆ ಅಭಿಷೇಕ ಹೊಂದಿದ 17ನೇ ವರ್ಷದಿಂದ ಅರಸನಾಗಿರುವಂತ 30ನೇ ವರ್ಷದವರೆಗೂ ಈ ಮಧ್ಯದಲ್ಲಿ ಎಷ್ಟು ವರ್ಷಗಳು? 13 ವರ್ಷಗಳಿದ್ದಾವೆ. ಈ 13 ವರ್ಷಗಳ ಚರಿತ್ರೆಯನ್ನು 5 ಭಾಗಗಳಾಗಿ ನಾವು ವಿಭಾಗಿಸಿಕೊಂಡು ನಾವು ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗ್ತೇವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? 17ನೇ ವರ್ಷದಲ್ಲಿ ಅಭಿಷೇಕ ಹೊಂದುತ್ತಾನೆ, 30ನೇ ವರ್ಷದಲ್ಲಿ ಅರಸನಾಗ್ತಾನೆ, 40 ವರ್ಷಗಳು ಆಳ್ವಿಕೆ ಮಾಡಿ ಕರ್ತನ ಬಳಿಗೆ ಹೋಗ್ತಾನೆ. ಆದ್ರೆ ನಮ್ಮ ಧ್ಯಾನದ ವಿಷಯ ಏನಂತಂದ್ರೆ, ಈ 17ರಿಂದ 30 ವರ್ಷದ ಮಧ್ಯದಲ್ಲಿ ಈ 13 ವರ್ಷಗಳಿದೆಯಲ್ಲ, ಆತನು ಶ್ರಮೆಯನ್ನು ಅನುಭವಿಸಿರುವಂತ, ತರ್ಪೀದನ್ನು ಹೊಂದಿರುವಂತ ಈ 13 ವರ್ಷಗಳ ಜೀವನ ಚರಿತ್ರೆಯನ್ನು 5 ಭಾಗಗಳಾಗಿ ನಾವು ವಿಭಾಗಿಸಿಕೊಂಡು ನಾವು ದಾವೀದನ ಜೀವನದಿಂದ ಪಾಠಗಳನ್ನು, ಆಲೋಚನೆಗಳನ್ನು, ಆಧ್ಯಾತ್ಮಿಕ ಒಂದು ಸತ್ಯಗಳನ್ನು ನಾವು ಕಲಿಯುತ್ತೇವೆ. ಅರ್ಥ ಆಯ್ತಲ್ಲ? ಅದಕ್ಕಾಗಿ ಈ 5 ಭಾಗಗಳನ್ನು 5 ಭಾಗಗಳಾಗಿ ನಾವು ವಿಭಾಗಿಸ್ಕೊಳ್ಳೋದು. ಮೊದಲನೇ ಭಾಗ ಏನಂತಂದ್ರೆ 16ನೇ ಅಧ್ಯಾಯದಲ್ಲಿ ಅಭಿಷೇಕ ಹೊಂದಿರುವಂತ ದಾವೀದನ ಬಗ್ಗೆ ಓದ್ತೀವಿ. ಅಭಿಷೇಕ ಮೊದಲನೇ ಭಾಗ 16ನೇ ಅಧ್ಯಾಯದಲ್ಲಿ ಅಭಿಷೇಕ ಹೊಂದಿರುವಂತ ದಾವೀದನು ಅಂತ ನಾವು ನೋಡ್ತೇವೆ. 2ನೇ ಭಾಗ 17ನೇ ಅಧ್ಯಾಯದಲ್ಲಿ ಗೊಲ್ಯಾತನನ್ನು ಜಯಿಸಿರುವಂತ ದಾವೀದನು, ಇಲ್ಲ ಗೊಲ್ಯಾತನನ್ನು ಹತ ಮಾಡಿರುವಂತ ದಾವೀದನು ಅಂತೇಳಿ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. ಮೊದಲ ಅಭಿಷೇಕ, 2ನೇದಾಗಿ ಶತ್ರುವನ್ನು ಜಯಿಸಿರುವಂತ ದಾವೀದನು ಅಂತ ನಾವು ನೋಡ್ತೇವೆ. ಆಮೇಲೆ 3ನೇ ಭಾಗ ದಾವೀದನ ಜೀವನದಲ್ಲಿ 18ನೇ ಅಧ್ಯಾಯದಿಂದ, ಮೊದಲನೇ ಸಮುವೇಲ ಗ್ರಂಥ 18ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೂ ಅಂತಃಪುರದಲ್ಲಿದ್ದಂತ ದಾವೀದನ ಬಗ್ಗೆ ನಾವು ಓದ್ತೇವೆ. ಇಲ್ಲಿ ಅಂತಃಪುರದಲ್ಲಿ ಇದ್ದಂತ ದಾವೀದನ ಬಗ್ಗೆ ನಾವು ಓದ್ತೇವೆ. ಆಮೇಲೆ 4ನೇ ಭಾಗ 21ನೇ ವಚನದಿಂದ 21ನೇ ಅಧ್ಯಾಯದಿಂದ 21ನೇ ಅಧ್ಯಾಯದಿಂದ 26ನೇ ಅಧ್ಯಾಯದವರೆಗೂ ಅರಣ್ಯದಲ್ಲಿ ಇದ್ದಂತ ದಾವೀದ. ಅರಣ್ಯದಲ್ಲಿ ಇದ್ದಂತ ದಾವೀದನು ಸುಮಾರು ಒಂದು 10 ಸ್ಥಳಗಳಲ್ಲಿ ದಾವೀದನಿರ್ತಾನೆ. 10 ಸ್ಥಳಗಳಲ್ಲಿ ಅವನು ಏನೇನು ಸಂಭವಿಸಿದೆಯೋ ನಾವು ವಾಕ್ಯದಲ್ಲಿ ಓದಿ ನಾವು ತಿಳ್ಕೊಳ್ಬಹುದು. ಅದರ ಬಗ್ಗೆ ನಾನು ಆಲೋಚನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಅರಣ್ಯದಲ್ಲಿ ಇದ್ದಂತ ದಾವೀದನ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. 21ನೇ ಅಧ್ಯಾಯದಿಂದ 26ನೇ ಅಧ್ಯಾಯದವರೆಗೂ ಅರಣ್ಯದಲ್ಲಿ ಇದ್ದಂತ ದಾವೀದನ ಬಗ್ಗೆ ಓದ್ತೀವಿ. ಆಮೇಲೆ 5ನೇ ಭಾಗ 27ನೇ ಅಧ್ಯಾಯದಿಂದ 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯದವರೆಗೂ ಶತ್ರುಗಳನ್ನು ಜಯಿಸಿದಂತ ದಾವೀದ. 27ನೇ ಮೊದಲನೇ ಸಮುವೇಲ ಗ್ರಂಥ 27ನೇ ಅಧ್ಯಾಯ 27ನೇ ಅಧ್ಯಾಯದಿಂದ 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯದವರೆಗೂ ಶತ್ರುಗಳನ್ನು ಜಯಿಸಿ
2ನೇ ಅಧ್ಯಾಯ 4ನೇ ವಚನದಲ್ಲಿ ಅವನು ಹೆಬ್ರೋನ್ನಲ್ಲಿ ಅರಸನಾಗ್ತಾನೆ. 5ನೇ ಅಧ್ಯಾಯ 4ನೇ ವಚನದಲ್ಲಿ ಇಡೀ 12 ಕುಲದವರಿಗೆ, ಇಸ್ರಾಯೇಲಿರ 12 ಕುಲದವರಿಗೆ ಅವನು ಅರಸನಾಗುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ 13 ವರ್ಷಗಳ ಚರಿತ್ರೆಯನ್ನು 5 ಭಾಗಗಳಾಗಿ ನಾವು ವಿಭಾಗಿಸಿಕೊಳ್ತೇವೆ. ಅಂದ್ರೆ ಒಬ್ಬ ಯವನ ಪ್ರಾಯದಿಂದ, ಈಗ ನಾವು ಆಲೋಚನೆ ಮಾಡೋಣ, ಒಬ್ಬ ಯವನಸ್ಥನು 17 ವರ್ಷದ ಒಬ್ಬ ಯವನಸ್ಥನು ಒಂದು ಮೆಚುರಿಟಿಗೆ ಬರುವಂತ ಈ 30ನೇ ವರ್ಷದವರೆಗೂ ಬರ್ಲಿಕ್ಕೆ, ಅದು 30 ಅಂದ್ರೆ ಒಂದು ಮೆಚುರಿಟಿ, ಅದು ಮೆಚೂರಿ ಬರ್ಲಿಕ್ಕೆ ಈ ಮಧ್ಯದಲ್ಲಿ ಯಾವ ರೀತಿಯಾಗಿ ದಾವೀದನು ಜೀವಿಸಿದನು, ಯಾವ ಶ್ರಮೆಗಳಲ್ಲಿ, ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ಅವನು ಹಾದು ಹೋಗಿ ಆ ಉನ್ನತವಾದಂತ ಮಟ್ಟವನ್ನು ಸೇರಿದ್ದಾನೋ ಅದನ್ನು ನಾವು ಆಲೋಚನೆ ಮಾಡ್ತೇವೆ. 13 ವರ್ಷಗಳ ಚರಿತ್ರೆ 5 ಭಾಗಗಳಾಗಿ ನಾವು ವಿಭಾಗಿಸಿಕೊಳ್ಳುತ್ತೇವೆ. ಅದರ ಮೊದಲನೇ ಭಾಗ ಅಭಿಷೇಕ ಹೊಂದಿರುವಂತ ದಾವೀದನು, 16ನೇ ಅಧ್ಯಾಯ. 2ನೇ ಭಾಗ ಗೊಲ್ಯಾತನನ್ನು ಸಾಯಿಸಿರುವಂತ ದಾವೀದನು, 17ನೇ ಅಧ್ಯಾಯ. 3ನೇ ಭಾಗ 18ರಿಂದ 20ರವರೆಗೂ ಅಂತಃಪುರದಲ್ಲಿದ್ದಂತ ದಾವೀದನು. 4ನೇ ಭಾಗ 21ನೇ ಅಧ್ಯಾಯದಿಂದ 26ನೇ ಅಧ್ಯಾಯದವರೆಗೂ ಅರಣ್ಯದಲ್ಲಿದ್ದಂತ ದಾವೀದನು. ಸುಮಾರು 10 ಸ್ಥಳಗಳಲ್ಲಿ ಇರ್ತಾನೆ ಅರಣ್ಯದಲ್ಲಿದ್ದಂತ ದಾವೀದನು. ಮತ್ತು 5ನೇ ಭಾಗ 27ನೇ ಅಧ್ಯಾಯ, ಅಲ್ಲಿಂದ 1ನೇ ಸಮುವೇಲ ಗ್ರಂಥ, 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯದವರೆಗೂ ಶತ್ರುಗಳನ್ನು ಜಯಿಸಿ ಅರಸನಾಗಿರುವಂತ ದಾವೀದ. ಅದಕ್ಕಾಗಿ ಪ್ರಿಯರೇ, ಈ ದಾವೀದನ ಜೀವನ ತುಂಬಾ ಶ್ರೇಷ್ಠವಾದಂತ ಜೀವನ. ಇದ್ದಕ್ಕಿದ್ದಂಗೆ ದಾವೀದನು ಅರಸನಾಗಲಿಲ್ಲ. ಅಭಿಷೇಕವಾಯಿತು, ದೇವರು ಆರಿಸಿಕೊಂಡಿದ್ದಾನೆ. ಸಮುವೇಲನ ಮೂಲಕವಾಗಿ ಅಲ್ಲಿದ್ದಂತ ಎಲ್ಲರನ್ನು ತಳ್ಳಿಬಿಟ್ಟು, ಅವರ ಅಣ್ಣ ತಮ್ಮಂದಿರನ್ನು ತಳ್ಳಿಬಿಟ್ಟು ದಾವೀದನ್ನು ಆರಿಸಿಕೊಂಡಿದ್ದಾನೆ. ನಾನು ಆರಿಸಿಕೊಂಡವನು ಅಲ್ಲ, ನಾನೇ ಇವನನ್ನು ಆರಿಸಿಕೊಂಡಿದ್ದೇನೆ, ಇವನನ್ನು ಅಭಿಷೇಕಿಸಂತೇಳಿ ದೇವರು ದಾವೀದನ್ನು ಆರಿಸಿಕೊಂಡಿದ್ದಾನೆ, ಅಭಿಷೇಕಿಸಿದ್ದಾನೆ. ಆದ್ರೆ ತಕ್ಷಣವೇ ಅವನು ಅರಸನಾಗಲಿಲ್ಲ. ಅರಸನಾಗಲಿಕ್ಕೆ ಅವನಿಗೆ ಸ್ವಲ್ಪ ಏನ ಬೇಕಾಯ್ತು? ಟ್ರೈನಿಂಗ್ ಬೇಕಾಗಿತ್ತು. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಟ್ರೈನಿಂಗ್ ಬೇಕಾಗಿತ್ತು, ತರಬೇತಿ ಬೇಕಾಗಿತ್ತು, ಶ್ರಮೆಗಳನ್ನು ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಬೇಕಾಗಿತ್ತು. ಅದಕ್ಕಾಗಿ ಈ 13 ವರ್ಷಗಳು ದೇವರು ಅವನನ್ನು ಟ್ರೈನ್ ಮಾಡಿ ತರಬೇತಿ ಕೊಟ್ಟು ಅವನಿಗೆ ಉನ್ನತವಾದಂತಹ ಸಿಂಹಾಸನವನ್ನು ದೇವರು ಕೊಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇದರಲ್ಲಿ ಒಂದು ಆತ್ಮಿಕವಂತ ಆಲೋಚನೆ. ಇವತ್ತು ಯವನಸ್ಥರಾಗಿ ಸಭೆಗಳಲ್ಲಿ ಸೇರಿಸಲ್ಪಟ್ಟಂತ ನಾವು ಇದ್ದಕ್ಕಿದ್ದಂಗೆ ಉನ್ನತವಾದಂತ ಪೊಸಿಷನ್ ಬರುವುದಿಲ್ಲ ಪ್ರಿಯರೇ. ಅದರ ಹಿಂದೆ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಶೋಧನೆಗಳ ಮಧ್ಯದಲ್ಲಿ, ಪರೀಕ್ಷೆಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸ್ತಾನೆ. ಅವೆಲ್ಲದರಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳುವಾಗ, ಸೋತು ಹೋಗದೆ, ಬಿದ್ದು ಹೋಗದೆ ನಾವು ಸ್ಥಿರವಾಗಿ ನಿಂತುಕೊಳ್ಳುವಾಗ ಆ ಉನ್ನತವಾದಂತ ಸೇವೆಗೆ, ಇಲ್ಲ ಉನ್ನತವಾದಂತ ಕರುವಿಕೆ, ಇಲ್ಲ ದೇವರ ಕೆಲಸಕ್ಕೆ ಆತನು ನಮ್ಮನ್ನು ನೇಮಿಸ್ತಾನಂತೇಳಿ ದಾವೀದನ ಜೀವನದ ಮೂಲಕವಾಗಿ ನಾವು ಕೇಳಿಸ್ತೀವಿ. ಮೊದಲ ವಿಷಯ, ಒಬ್ಬ ವ್ಯಕ್ತಿ ಉನ್ನತವಾದಂತ ಪದವಿಗೆ, ಇಲ್ಲ ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ತರ್ಪೀದು, ಟ್ರೈನಿಂಗು ಬೇಕಾಗಿದೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ. ಅನುಭವ ಬೇಕು. ಅನುಭವ ಇಲ್ಲದೆ ಸಿಂಹಾಸನ ಮೇಲೆ ಕೂತ್ಕೊಳ್ಳುವಾಗ ಅದು ಸರಿಯಾಗಿ ಪರಿಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ದಾವೀದನ ಮೊದಲು ಮತ್ತೊಬ್ಬ ಅರಸನಿದ್ದನು, ಸೌಲನು. ಆದ್ರೆ ಅವನಿಗೆ ಅಷ್ಟು ಅನುಭವ ಇರಲಿಲ್ಲ, ಆತ್ಮೀಯತೆ ಇರಲಿಲ್ಲ. ಆ ಶ್ರಮೆಗಳ ಮಧ್ಯದಲ್ಲಿ ಅವನು ಹಾದು ಹೋಗಲಿಲ್ಲ. ಅದಕ್ಕಾಗಿ ರಾಜ್ಯವನ್ನು ಬೇಗನೆ ಕಳ್ಕೊಳ್ತಾನೆ. ಅದಕ್ಕಾಗಿ ಇಲ್ಲಿ ದಾವೀದನ ವಿಷಯದಲ್ಲಿ ದೇವರು ಅವನಿಗೆ ಒಳ್ಳೆ ಅಭಿಷೇಕ ಕೊಟ್ಟು ಅಭಿಷೇಕಿಸಿ ಅವನನ್ನು ಅರಣ್ಯಗಳ ಮಧ್ಯದಲ್ಲಿ ತಿರುಗಾಡಿಸಿ, ಶ್ರಮೆಗಳ ಮಧ್ಯದಲ್ಲಿ ತಿರುಗಾಡಿಸಿ ಉನ್ನತವಾದಂತ ಸ್ಥಾನದಲ್ಲಿ ದಾವೀದನನ್ನು ನಡೆಸಿರುವಂತದ್ದು, ಸೇರಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ದೇವರ ಉತ್ತಮವಾದಂತ ಉನ್ನತವಾದಂತ ಕೆಲಸವನ್ನು ಮಾಡಬೇಕಾದ್ರೆ ತರ್ಪೀದು ಬೇಕು. ದೇವರ ಮಕ್ಕಳನ್ನು ನಡೆಸಬೇಕಾದ್ರೆ, ಆ ದೇವರ ಮಕ್ಕಳನ್ನು ಪರಿಪಾಲಿಸಬೇಕಾದ್ರೆ, ಆಳ್ವಿಕೆ ಮಾಡಬೇಕಾದ್ರೆ ಅವರಿಗೆ ಅನುಭವ ಬೇಕು ಮತ್ತು ತರ್ಪೀದು ಬೇಕು. ಅದನ್ನು ದಾವೀದನಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದ. ಈ 13 ವರ್ಷಗಳಲ್ಲಿ ಅವನನ್ನು ತರ್ಪೀದು ಪಡಿಸಿರುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಇನ್ನು ಎಕ್ಸಾಂಪಲ್ ಆಗಿ ನಾವು ನೋಡ್ಬೇಕಾದ್ರೆ, ಮೋಶೆ 40 ವರ್ಷಗಳು ಇಸ್ರಾಯೇಲಿಯರನ್ನು ಅರಣ್ಯದಲ್ಲಿ ನಡೆಸಿದ್ದಾನೆ. ನಮಗೆ ಗೊತ್ತು, ಮೋಶೆ 40 ವರ್ಷಗಳು ಇಸ್ರಾಯೇಲಿಯರನ್ನು ಅರಣ್ಯದಲ್ಲಿ ನಡೆಸಿದ್ದಾನೆ ಮಹಾ ನಾಯಕನಾಗಿ. ಆದ್ರೆ ಈ 40 ವರ್ಷಗಳು ನಡೆಸಲಿಕ್ಕೆ ಅವನು ಸುಮಾರು 80 ವರ್ಷಗಳು ಅವನೇನ್ ಮಾಡಿದ್ದಾನೆ? ಟ್ರೈನಿಂಗ್ ಮಾಡಿದ್ದಾನೆ, ತರಬೇತಿಯನ್ನು ಪಡ್ಕೊಂಡಿದ್ದಾನೆ, ಒಂದು ಅನುಭವಕ್ಕೆ ಬಂದಿದ್ದಾನೆ. ಹಾಗಾಗಿ 40 ವರ್ಷಗಳ ಸೇವೆಗಾಗಿ 80 ವರ್ಷಗಳು ಆತನನ್ನು ದೇವರು ಟ್ರೈನ್ ಮಾಡಿ ತರಬೇತಿ ಕೊಟ್ಟು ನಡೆಸ್ತಾರೆ. ಹಾಗೆ ಯೆಹೋಶುವನ ಜೀವನದಲ್ಲಿ ನಾವು ನೋಡ್ಬೇಕಾದ್ರೆ, ಯೆಹೋಶುವನು 25 ವರ್ಷಗಳು ಮಾತ್ರ ಸೇವೆ ಮಾಡಿದ್ದಾನೆ. 25 ವರ್ಷಗಳು ಮಾತ್ರ ಸೇವೆ ಮಾಡಿದ್ದಾನೆ. ಆದ್ರೆ ದೇವರು ಅವನು ಕೊಟ್ಟಂತ ತರಬೇತಿ ಎಷ್ಟಂದ್ರೆ 40 ವರ್ಷಗಳು ಯೆಹೋಶುವನಿಗೆ ದೇವರು ತರಬೇತಿಯನ್ನು ಕೊಟ್ಟು ಇಸ್ರಾಯೇಲಿಯರ ನಾಯಕನಾಗಿ ನೇಮಿಸ್ತಾನೆ.
ಮತ್ತೆ ಹಾಗೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಆತನು ಕೂಡ 3.5 ವರ್ಷ ಸೇವೆಗೋಸ್ಕರ 30 ವರ್ಷಗಳು ಆತನು ಮಾನವನಾಗಿ ಒಂದು ತರ್ಪೀದನ್ನು ಪಡ್ಕೊಂಡು ಇರುವಂತದ್ದು ಕಾದುಕೊಂಡಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸೋದಕ್ಕಾಗಿ ಪ್ರಿಯರೇ, ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು ಒಂದು ಉನ್ನತವಾದಂತ ಕೆಲಸ, ಒಂದು ಶ್ರೇಷ್ಠವಾದಂತ ಕೆಲಸ ಮಾಡ್ಲಿಕ್ಕೆ ಏನ್ ಬೇಕಂದ್ರೆ ಅನುಭವ ಬೇಕು. ಅನುಭವ ಇಲ್ಲದೆ ನಾವು ಆ ಕೆಲಸಕ್ಕೆ ಹೋಗುವಾಗ ಅದರಿಂದ ನಮಗೆ ಸಫಲತೆ ಬರುವುದಿಲ್ಲ, ಅದರಲ್ಲಿ ನಾವು ಫೇಲ್ಯೂರ್ ಆಗ್ತೇವೆ. ಅದಕ್ಕಾಗಿ ಈ ದಾವೀದನನ್ನು ದೇವರು ಅರಸನಾಗಿ ಅಭಿಷೇಕಿಸಿದನು, ಆದರೆ ತಕ್ಷಣವೇ ಅವನ ಅರಸನಾಗಲಿಲ್ಲ. 13 ವರ್ಷಗಳು, ಮೊದಲನೇ ಸಮಯದ 16ನೇ ಅಧ್ಯಾಯದಿಂದ 2ನೇ ಸಮಯದ 2ನೇ ಅಧ್ಯಾಯದವರೆಗೂ ಅವನನ್ನು ತರ್ಪೀದು ಮಾಡಿ ಉನ್ನತವಾದಂತ ಆ ಕೆಲಸಕ್ಕಾಗಿ, ತನ್ನ ಜನರನ್ನು ನಡೆಸುವಂತ ಕೆಲಸಕ್ಕಾಗಿ, ಇಸ್ರಾಯೇಲಿಯರನ್ನು ಪರಿಪಾಲಿಸುವಂತ ಒಂದು ಕೆಲಸಕ್ಕಾಗಿ ಆತನನ್ನು ನೇಮಿಸಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ. ಅದಕ್ಕಾಗಿ ಪ್ರಿಯರೇ, ಈ ಅನುಭವ ಅನ್ನುವಂಥದ್ದು ಒಂದೇ ದಿನದಲ್ಲಿ ಬರುವಂತದ್ದಲ್ಲ. ಪ್ರಿಯ ಯವನಸ್ಥರಿಗೆ ನಾನು ಹೇಳುವಂತ ಮಾತು, ಒಂದು ಉನ್ನತವಾದಂತ ಕೆಲಸಕ್ಕೆ ನಾವು ಸೇರಬೇಕು, ಹೋಗಬೇಕಂದ್ರೆ ಈ ಅನುಭವ ಬೇಕು. ಈ ಅನುಭವ ಅನ್ನುವಂಥದ್ದು ಅದು ಒಂದೇ ದಿನದಲ್ಲಿ, ಒಂದೇ ರಾತ್ರಿಯಲ್ಲಿ ಬರುವಂತದ್ದಲ್ಲ. ಬೇರೆ ಇದಾರೆ ಬಿಡಿ, ಅದು ಕಳ್ತನ ಮಾಡಿ ದುಡ್ಡು ಕೊಟ್ಟು ಅನುಭವ ಇಲ್ಲದೆ ಕೆಲಸಕ್ಕೆ ಸೇರಿಸ್ಕೊಂಡವರು ಎಷ್ಟೋ ಜನರು ಇದ್ದಾರೆ. ಆದ್ರೆ ಅನುಭವ ಅನ್ನುವಂಥದ್ದು ಒಂದೇ ದಿನದಲ್ಲಿ, ಒಂದೇ ರಾತ್ರಿಯಲ್ಲಿ ಬರುವಂತದ್ದು ಅಲ್ಲ. ನಾನು ಆ ಕೆಲಸ ನಿಮ್ಗೆ ಹೇಳಿದ್ದು, ಒಬ್ಬ ಡಾಕ್ಟ್ರು, ಒಳ್ಳೆ ಡಾಕ್ಟ್ರು ತಯಾರಾಗ್ಬೇಕಾದ್ರೆ ಅವನಿಗೆ ಎಷ್ಟು ತರಬೇತಿ ಬೇಕು, ಎಷ್ಟು ಟ್ರೈನಿಂಗ್ ಬೇಕು ಅಲ್ವಾ? ಹಾಗೆ ಒಂದು ಪೊಲೀಸ್, ಒಂದು ಸೈನಿಕನು, ಒಬ್ಬ ಮಾಸ್ಟ್ರು, ಅಂದ್ರೆ ಒಳ್ಳೆ ಉತ್ತಮವಾದಂತ ಕೆಲಸಗಳು ಮಾಡ್ಲಿಕ್ಕೆ ಉತ್ತಮವಾದಂತ ಟ್ರೈನಿಂಗ್ ಬೇಕು. ಅದರ ಹಿಂದೆ ಅನೇಕ ದಿನಗಳಿಂದ ಅವರು ಪ್ರಯಾಸ ಪಡ್ತಾರೆ, ಪರಿಶ್ರಮ ಮಾಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದ್ಮೇಲೆ ಉನ್ನತವಾದಂತ ಪದವಿಗೆ, ಉನ್ನತವಾದಂತ ಕೆಲಸಕ್ಕೆ ಅವರನ್ನು ತೆಗೆದುಕೊಳ್ಳುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ವಿಷಯ. ಹಾಗೆ ಆಧ್ಯಾತ್ಮಿಕ ಸೇವೆ, ದೇವರ ಸೇವೆ ಕೂಡ ಹಾಗೆ. ದೇವರು ತನ್ನ ಸಭೆಯನ್ನು ಹಿರಿಯರಿಗೆ ಒಪ್ಪಿಸುವಾಗ ಹಿರಿಯರು ಯಾರು ಕೂಡ ಒಂದೇ ದಿನದಲ್ಲಿ ಅವರು ಆಗುವುದಿಲ್ಲ. ಒಂದು ರಾತ್ರಿಯಲ್ಲಿ ಯಾರು ಹಿರಿಯರಾಗುವುದಿಲ್ಲ. ಅವರು ಚಿಕ್ಕ ವಯಸ್ಸಿನಿಂದಲೇ ಸಭೆಗಳಲ್ಲಿ ಇದ್ದುಕೊಂಡು, ಹಿರಿಯರ ಕೆಳಗಿದ್ದುಕೊಂಡು, ಅವರು ದೀನರಾಗಿ ತಗ್ಗಿಸಿಕೊಂಡು ಅಲ್ವಾ ಸೇವೆ ಮಾಡುತ್ತಾ ಅವರಿಗೆಲ್ಲರಿಗೆ ಅನುಕೂಲಕರವಾಗಿ ದೀನರಾಗಿ ತಗ್ಗಿಸಿಕೊಳ್ಳುವಾಗ ತಕ್ಕ ಸಮಯದಲ್ಲಿ ದೇವರು ಏನ್ ಮಾಡ್ತಾನೆ, ಅವರನ್ನು ಹಿರಿಯರನ್ನಾಗಿ ನೇಮಿಸ್ತಾನೆ. ಸೇವಕರು ಕೂಡ ಅಷ್ಟೇ, ಒಂದೇ ರಾತ್ರಿಯಲ್ಲಿ ಯಾರು ಸೇವಕರಾಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದೇ ರಾತ್ರಿಯಲ್ಲಿ, ಒಂದೇ ದಿನದಲ್ಲಿ ಹಿರಿಯರಾಗ್ಲಿ ಸೇವಕರಾಗ್ಲಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತುಂಬಾ ಅನುಭವ ಬೇಕು ಮತ್ತು ತರಬೇತಿ ಕೂಡ ಬೇಕು. ಪ್ರೀತಿಯ ಯವನಸ್ಥರಾಗಿ ನಾವು ಆ ಅನುಭವವನ್ನು ನಮ್ಮ ಸಭೆಗಳಲ್ಲಿ ಇದ್ದುಕೊಂಡು ನಾವು ಪಡ್ಕೊಳ್ಬೇಕು. ಈಗ ದಾವೀದನು ಅರಸನಾಗ್ಲಿಕ್ಕೆ ಅಭಿಷೇಕವಾಯಿತು, ಆದ್ರೆ ಅರಸನು ಬೇಗ ಆಗಲಿಲ್ಲ. 13 ವರ್ಷಗಳು ದೇವರು ಅವನಿಗೆ ಒಂದು ಅನುಭವವನ್ನು ಕಲಿಸ್ಕೊಟ್ಟಿದ್ದಾರೆ. ಇನ್ನೊಂದು ಮಾತು ನನ್ನ ನೆನಪಿಗೆ ಬರ್ತದೆ. ಅಪೊಸ್ತಲ ಪೌಲನು ರಕ್ಷಣೆ ಹೊಂದಿದಾಗ ದಮಸ್ಕದಾರದಲ್ಲಿ ರಕ್ಷಣೆ ಹೊಂದುತ್ತಾನೆ. ಆದ್ರೆ ಅವನು ಯೆರೂಸಲೇಮಿಗೆ ಹೋಗದೆ ಅರೇಬಿಯಾ ದೇಶಕ್ಕೆ ಹೋಗಿ 3 ವರ್ಷಗಳು ಅಲ್ಲಿ ಕರ್ತನೊಂದಿಗೆ ಅನುಭವವನ್ನು ಪಡ್ಕೊಂಡು, ಪ್ರಾರ್ಥನೆ ಸಮಯವನ್ನು ಕಲಿತು ಒಳ್ಳೆ ಅನುಭವದಿಂದ ಅವನ ಸೇವೆಗೆ ಬರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ದಾವೀದನ ಜೀವನದಲ್ಲಿ ನಾವು ಗಮನಿಸುವಂತ ಮೊದಲ ಒಂದು ವಿಷಯ ಏನಂತಂದ್ರೆ, ಒಂದು ಉನ್ನತವಾದಂತ ಸೇವೆಗೆ ಹೋಗುವಾಗ, ಉನ್ನತವಾದ ಕೆಲಸಕ್ಕೆ ನಾವು ಹೋಗುವಾಗ ಅದಕ್ಕೆ ಬೇಕಾಗಿರುವಂತ ಆ ತರ್ಪೀದು ಇಲ್ಲ ಅನುಭವ ನಮಗೆ ಎಷ್ಟಾದರೂ ಬೇಕಾಗಿದೆ. ಇವತ್ತು ಸಭೆಯಲ್ಲಿ ಹಿರಿಯರಾಗಬೇಕಾದ್ರೆ ಅನುಭವ ಇಲ್ಲದೆ ಯಾರು ಹಿರಿಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಸೇವಕರಾಗಬೇಕಾದ್ರೆ ಅವ್ರು ಎಷ್ಟೋ ವರ್ಷಗಳು ಸಭೆಯಲ್ಲಿ ಸೇವೆ ಮಾಡಿದಂತವ್ರು. ಆ ಅನುಭವಕ್ಕೆ ಬಂದಾಗ ದೇವರು ಅವರನ್ನು ಕರೀತಾರೆ. ಸೇವೆ ಮಾಡುವಂತ ಡೀಕನ್ಸ್ ಕೂಡ ಅಷ್ಟೇ. ಅದಕ್ಕಾಗಿ ಇವರು ಯಾರು ಕೂಡ ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ಹಿರಿಯರಾಗ್ಲಿಕ್ಕೆ ಸಾಧ್ಯವಿಲ್ಲ, ಸೇವಕರಾಗ್ಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆ ಉನ್ನತವಾದಂತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಹಿಂದೆ ಅನೇಕ ದಿನಗಳ ಪರಿಶ್ರಮ, ಪ್ರಯಾಸ, ಕಷ್ಟ, ಕಣ್ಣೀರು, ನೋವು, ದುಃಖ ಇವೆಲ್ಲವನ್ನು ಸಹಿಸಿಕೊಂಡು ಅದರೆಲ್ಲದರಲ್ಲಿ ನಾವು ಪಾಸ್ ಆದಾಗ, ಜಯವನ್ನು ಗಳಿಸಿದಾಗ ಆ ಸ್ಥಾನಕ್ಕೆ ನಾವು ಹೋಗ್ತೀವಿ. ದಾವೀದನ ಜೀವನ ಅದನ್ನು ನೋಡ್ತೀವಿ ಪ್ರಿಯರೇ. ದಾವೀದನು ಅಭಿಷೇಕ ಹೊಂದಿದನು, ಅದರ ಅರಸನಾಗ್ಲಿಕ್ಕೆ 13 ವರ್ಷ ಬೇಕಾಗಿತ್ತು. 13 ವರ್ಷ ಬೇಕಾಗಿತ್ತು. ಈ 13 ವರ್ಷ ಅರಣ್ಯದಲ್ಲಿ ಅವನ ಅನೇಕ ಅನುಭವಗಳನ್ನು ಹಾದಿ ಹೋಗಿದ್ದ, ಅದನ್ನು ಕಲ್ತುಕೊಂಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವು ಕೂಡ ಸಭೆಗಳಲ್ಲಿ ಹಿರಿಯರ ಜೊತೆಯಲ್ಲಿ ಅನುಭವವನ್ನು ಪಡ್ಕೊಳ್ಳುವವರು ನಾವು ಆಗೇವಿ. ದೇವರ ಕೆಲಸ ಅದು ದೊಡ್ಡ ಕೆಲಸ. ನೋಡಿ, ಒಂದು ಮಾತು ಓದೋಣ. ದೇವರ ಕೆಲಸ ಅದು ತುಂಬಾ ದೊಡ್ಡ ಕೆಲಸ. ಮೊದಲ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯ, ಮೊದಲ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮಾತು ಓದ್ತೀವಿ ನಾವು. ಅದು ಒಳ್ಳೆ ಕೆಲಸ, ದೊಡ್ಡ ಕೆಲಸ ಅಂತಿದೆ. ಮೊದಲ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯ
ಮೊದಲನೇ ವಚನ, ಸಭಾ ಅಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಇದು ಸಾಧಾರಣವಾದದ್ದಲ್ಲ ಪ್ರಿಯರೇ. ಒಬ್ಬ ವ್ಯಕ್ತಿ ಸಭಾ ಅಧ್ಯಕ್ಷನು ಇಲ್ಲ ಸಭಾ ಹಿರಿಯರಾಗಬೇಕಾದ್ರೆ ಅದು ಒಳ್ಳೆ ಕೆಲಸ. ಆದ್ರೆ ಆ ಕೆಲಸವನ್ನು ನಾವು ಪಡ್ಕೊಳ್ಬೇಕಾದ್ರೆ ಒಂದು ದಿನದಲ್ಲಿ ಆಗುವುದು. ಇನ್ನೊಂದು ಭಾಷೆ ಇರುತ್ತೆ, ಅದು ದೊಡ್ಡ ಕೆಲಸ, ಅದು ಒಳ್ಳೆ ಕೆಲಸ, ಅದು ದೊಡ್ಡ ಕೆಲಸ, ದೇವರ ಜನರನ್ನು ನಡೆಸುವಂತ ಕೆಲಸ. ಅದಕ್ಕಾಗಿ ತರ್ಪೀದಿಲ್ಲದೆ, ಆತ್ಮೀಯತೆ ಇಲ್ಲದೆ, ಅನುಭವವಿಲ್ಲದೆ ಅದಕ್ಕೆ ಬರುವಾಗ ಏನಾಗ್ತದೆ, ಸಭೆ ಬಿದ್ದು ಹೋಗ್ತದೆ, ಸಭೆ ಜನರು ಚದುರು ಹೋಗ್ತಾರೆ. ಅದಕ್ಕಾಗಿ ಅನುಭವ ನಮಗೆ ಬೇಕಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದೇ 1ನೇ ಅಧ್ಯಾಯ ನೋಡಿ, ತಿಮೋಥನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ ನಂಬಿಗಸ್ತರಿಗೆ ಅದನ್ನು ಒಪ್ಪಿಸಿಕೊಡ್ತಾನೆ. ನಂಬಿಗಸ್ತರಿಗೆ ಮೊದಲನೇ ತಿಮೋಥನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ, ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ನೋಡಿ, ಈ ಸುವಾರ್ಥ ಸೇವೆ, ಮತ್ತೊಂದು ಭಾಷೆಯಲ್ಲಿ ನಂಬಿಗಸ್ತರಾಗಿದ್ದಂತ ನಮಗೆ, ನಂಬಿಗಸ್ತಂತ ಜನರಿಗೆ ಆ ಸೇವೆಯನ್ನು ದೇವರು ಕೊಟ್ಟಿದ್ದಾನೆ. ಈ ಸುವಾರ್ಥ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು, ನನಗೆ ಬಲವನ್ನು ದಯಪಾಲಿಸಿದವನಾದನು. ಫೇತ್ಫುಲ್ನೆಸ್, ನಂಬಿಗಸ್ತಿಗೆ ಇಲ್ಲದೆ ಯಾರಿಗೂ ಕೂಡ ದೇವರು ಕೆಲಸ ಒಪ್ಪಿಸುವುದಿಲ್ಲ. ಅದಕ್ಕಾಗಿ ದಾವೀದನನ್ನು ದೇವರು ಆರಿಸಿಕೊಂಡಿದ್ದಾನೆ. ದಾವೀದನನ್ನು ಆ ಪದವಿಗೆ ಸೇರಿಸಲಿಕ್ಕೆ ಅವನಿಗೆ ಉನ್ನತವಾದಂತ ಒಂದು ತರಬೇತಿಯನ್ನು ಕೊಟ್ಟು ಆ ಕೆಲಸದಲ್ಲಿ ನಡೆಸ್ತಾನೆ. ಮತ್ತಿನ್ನೊಂದು ಮಾತು ನೋಡಿ, ಮೊದಲನೇ ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ, ನಮಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆಯು ಅವಮಾನವು ಮೊದಲು ಸಂಭವಿಸಿದರು, ನಾವು ನಮ್ಮ ದೇವರ ಮೂಲಕ ಧೈರ್ಯಗೊಂಡು ಬಹು ವಿರೋಧವನ್ನು ಅನುಭವಿಸುವವರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ತಿಳಿಸಿದೆವೆಂಬುದನ್ನು ನೀವೇ ಬಲ್ಲಿರಿ. ನೋಡಿದ್ರ, ಮೊದಲು ಶ್ರಮೆ, ಮೊದಲು ಅವಮಾನ ಅಲ್ಲ, ನಾವು ನೋಡಿದ್ವಿ. ಮೊದಲು ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆಯು ಅವಮಾನವು ಸಂಭವಿಸಿದರು. ಅದನ್ನು ಅನುಭವಿಸುತ್ತಾ ಅವರು ಬರುವಾಗ ದೇವರು ಏನ್ ಮಾಡ್ತಾನೆ, ಅವರಿಗೆ ಸೇವೆಯನ್ನು ಒಪ್ಪಿಸ್ತಾನೆ. 4ನೇ ವಚನದ ಮಾತು ಓದ್ತೀವಿ, ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕನ್ನದೆ ಹೃದಯವನ್ನು ಪರಿಶೋಧಿಸಿ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನಮ್ಮನ್ನು ಯೋಗ್ಯರೆಂದೆನಿಸಿ, 3ನೇ ವಚನದಲ್ಲಿ ಯಾಕಂದ್ರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆನಿಸಿ ಒಂದು ಶ್ರೇಷ್ಠವಂತ ಸೇವೆ ಇಲ್ಲ ಕೆಲಸ ಒಬ್ಬ ವ್ಯಕ್ತಿಗೆ ಒಪ್ಪಿಸಬೇಕಾದ್ರೆ ಏನ್ ಮಾಡ್ತಾನೆ, ದೇವರು ನಂಬಿಗಸ್ತಿಕೆಯನ್ನು ನೋಡ್ತಾನೆ, ಅವನ ಅನುಭವವನ್ನು ನೋಡ್ತಾನೆ, ಮತ್ತು ಅವನು ಎಷ್ಟು ಯೋಗ್ಯನಾಗಿದ್ದ ಅಂತ ನೋಡಿ ಅವನಿಗೆ ಆ ಸೇವೆಯನ್ನು ಒಪ್ಪಿಸುವಂತ ವಾಕ್ಯದಲ್ಲಿ ಗಮನಿಸಿದ. ಅದಕ್ಕಾಗಿ ದಾವೀದನು ಅರಸನಾಗಲಿಕ್ಕೆ 13 ವರ್ಷಗಳು ಶ್ರಮೆಯನ್ನು ಅನುಭವಿಸಬೇಕಾಗಿತ್ತು. 13 ವರ್ಷಗಳು ಆತನ ಅರಣ್ಯದಲ್ಲಿ ಶ್ರಮೆಯನ್ನು ಅನುಭವಿಸಿ ಉನ್ನತವಾದಂತ ಪದವಿಗೆ ಬಂದಾಗ, ಉನ್ನತವಾದಂತ ಆ ಸ್ಥಾನಕ್ಕೆ ಬಂದಾಗ ಅವನನ್ನು ಅರಸನಾಗಿ ಮಾಡ್ಲಿಕ್ಕೆ ದೇವರು ಇಷ್ಟವುಳ್ಳವನಾಗಿತ್ತು. ಅದಕ್ಕಾಗಿ ಪ್ರಿಯ ಯವನಸ್ಥರೇ, ನಮ್ಮಲ್ಲಿ ನಾವು ಕೂಡ ಈಗ ರಕ್ಷಿಸಲ್ಪಟ್ಟಿದ್ದೇವೆ, ಸಭೆಗೆ ಸೇರಿಸಲ್ಪಟ್ಟಿದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ, ದೇವರಿಗೆ ಸ್ತೋತ್ರ. ಆದರೆ ಆ ಹಿರಿಯರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಇಲ್ಲ ಸೇವಕರ ಸ್ಥಾನಕ್ಕೆ ಹೋಗ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ನಮಗೆ ಬೇಕಾದದ್ದು ತಲೆ ಇದ್ದಕ್ಕಿದ್ದಂಗೆ ಯಾರಿಗಾಗೋದಿಲ್ಲ. ಇಲ್ಲಿ ಪರಿಶುದ್ಧ ಗ್ರಂಥದಲ್ಲಿ ದಾವೀದನು ಒಬ್ಬ ಹೀರೋ ಆಗಿ ಕಾಣಿಸ್ಕೊಳ್ತಾನೆ. ಪರಿಶುದ್ಧ ಗ್ರಂಥದಲ್ಲಿ ದಾವೀದನು ಶ್ರಮೆಗಳನ್ನು ಅನುಭವಿಸಿರುವಂತ ಹೀರೋ ಆಗಿ ಕಾಣಿಸ್ಕೊಳ್ತಾನೆ. ಅದಕ್ಕಾಗಿ ದೇವರು ಅವರನ್ನು ಯಾವ ರೀತಿ, ಒಬ್ಬ ಮನುಷ್ಯ ದೇವರು ಯಾವ ರೀತಿಯಾಗಿ ಆರಿಸಿಕೊಳ್ತಾನೆ ಅಂತ ನಾವು ನೋಡ್ಬೇಕಾದ್ರೆ, ದೇವರು ಏನ್ ನೋಡ್ತಾನೆ ಅಂತ ನಾವು ನೋಡ್ಬೇಕಾದ್ರೆ, ಅದೇ ಮೊದಲನೇ ಸಮಯಗಳಿಂದ 16ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡ್ತೀವಿ. 7ನೇ ವಚನ, ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವ ಒಂದು ವಿಧಾನ, ಅದು ಮನುಷ್ಯರು ಆರಿಸಿಕೊಂಡಿರುವಂತ ರೀತಿಯಲ್ಲಿ ಇರುವುದಿಲ್ಲ. ಮನುಷ್ಯರು ಆರಿಸಿಕೊಳ್ಳುವುದೇ ಬೇರೆ, ಅದ್ರ ದೇವರು ಆರಿಸಿಕೊಳ್ಳುವುದೇ ಬೇರೆ. ಅದಕ್ಕಾಗಿ ನಾವು ಇಲ್ಲಿ ಓದ್ತೀವಿ ನೋಡಿ, 7ನೇ ವಚನ 16ನೇ ಅಧ್ಯಾಯ 7ನೇ ವಚನ, ಆದ್ರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಳಿಕೆಯನ್ನು ನೀಲವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಇಲ್ಲಿ ಸಮುವೇಲನು ಆ ದೊಡ್ಡ ಮಗನ ನೋಡಿ, ಓಹೋ ದೇವರು ಇವನನ್ನ ಆರಿಸಿಕೊಂಡಿರ್ಬೋದು ಅಂತ ಹೇಳಿ, ಬಹುಶಃ ಇವನನ್ನ ಆರಿಸಿಕೊಂಡು ಸಮುವೇಲನು ಆಲೋಚನೆ ಮಾಡ್ತಿರ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ ನೋಡ್ರಿ, ಸಮುವೇಲನಿಗೆ ನೀನು ಅವನ ಚೆಲುವಳಿಕೆಯನ್ನು ನೀಲವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ.
ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡ. ಮನುಷ್ಯರು ನೋಡುವಂಥದ್ದು ಬೇರೆ. ಮನುಷ್ಯರು ಹೊರಗಡೆ ತೋರ್ವಿಕೆ, ಚೆನ್ನಾಗಿದ್ದಾನ, ಬಲ ಇದೆಯಾ, ಪುಷ್ಟಿ ಇದೆಯಾ, ಹೈಟ್ ಇದಾನ, ಎತ್ತರವಿದಾನ, ಶಕ್ತಿ ಇದೆಯಾ, ಸಾಮರ್ಥ್ಯವಿದೆಯಾ, ದುಡ್ಡಿದೆಯಾ, ಇವೆಲ್ಲವೂ ಮನುಷ್ಯರು ನೋಡುವಂಥದ್ದು. ಮನುಷ್ಯರು ನೋಡುವಂತ ವಿಧಾನ ಹೊರಗಿನ ತೋರಿಕೆ ನೋಡ್ತಾರೆ. ಆದ್ರೆ ಯೆಹೋವನು ನೋಡುವಂಥದ್ದು, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದನು. ದಾವೀದನ ಹೃದಯವನ್ನು ದೇವರು ನೋಡಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಮನುಷ್ಯರು ನಾವು ಯಾವಾಗಲೂ ಕೂಡ ಏನ್ ಮಾಡ್ತೀವಿ, ಮೇಲ್ರೂಪವನ್ನು ನೋಡ್ತೀವಿ, ಮೇಲ್ನೋಟವನ್ನು ನೋಡ್ತೀವಿ. ಆದ್ರೆ ದೇವರು ಅದನ್ನು ನೋಡುವಂತವನಲ್ಲ, ಆ ದೇವರು ಹೃದಯವನ್ನೇ ನೋಡುವವನಾಗಿದ್ದಾನೆ. ಮತ್ತೆ ಅದೇ ರೀತಿಯಾಗಿ 13ನೇ ವಚನದಲ್ಲಿ ಅವನನ್ನು ಅಭಿಷೇಕ ಮಾಡ್ತಾನಲ್ಲ, 12ನೇ ವಚನ, ಅವನು ಕೆಂಬಣ್ಣದವನು, ಇವನ ಆಕಾರದಲ್ಲಿ ಕೂಡ ತುಂಬಾ ಸುಂದರನಾದಂತ ವ್ಯಕ್ತಿ ದಾವೀದನು. ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನ ಸಮ್ಮೇಳನಿಗೆ ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವನನ್ನು ನೋಡಬೇಡ, ಅವನು ನಾನು ತಲೆ ಬಿಟ್ಟಿದ್ದೆ. ಅಂದ್ರೆ ದಾವೀದನ ಅಣ್ಣಂದಿರು ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಹೈಟ್ ಇದ್ದಾರೆ, ಎತ್ತರವಿದ್ದಾರೆ, ಬಲ ಇದೆ, ಶಕ್ತಿ ಇದೆ, ಎಲ್ಲವಿದೆ. ಆದ್ರೆ ದೇವರು ಏನ್ ಮಾಡ್ತಾನೆ, ಅವನನ್ನು ತಳ್ಳಿ ಬಿಟ್ಟಿದ್ದನು. ನಾನು ಆರಿಸಿಕೊಂಡವನು ಇವನನ್ನು ನೀವು ಅಭಿಷೇಕಿಸಂತೇಳಿ ಹೇಳಿದಾಗ ದೇವರು ಅವನನ್ನು ಅಭಿಷೇಕಿಸ್ತಾನೆ. ಅದಕ್ಕಾಗಿ ಪ್ರಿಯರೇ, ಮನುಷ್ಯರು ಆರಿಸುವಿಕೆ ಬೇರೆ ಇರ್ತದೆ, ದೇವರ ಆರಿಸುವಿಕೆ ಬೇರೆ ಇರ್ತದೆ. ಮನುಷ್ಯರು ಹೊರಗಿನ ತೋರಿಕೆ ನೋಡ್ತಾರೆ, ದೇವರು ಒಳಗಿರುವಂತ ಹೃದಯವನ್ನು ನೋಡುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತಾ. 12 ದೇವರು ಹೇಳ್ತಾನೆ, ನಾನು ಆರಿಸಿಕೊಂಡವನು, ನಾನು ಬಯಸಿದಂತವನು, ನನ್ನ ಹೃದಯಕ್ಕೆ ಅನುಸಾರನು ದಾವೀದನಂತೇಳಿ ದೇವರು ಅವನನ್ನು ಅಭಿಷೇಕಿಸಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಮನುಷ್ಯರು ಯಾವಾಗಲೂ ಕೂಡ ಹೊರಗಿನ ನೋಟವನ್ನು ನೋಡಿ ನಾವು ಲೆಕ್ಕ ಹಾಕ್ತೇವೆ, ಆದರೆ ದೇವರು ಹೃದಯಗಳನ್ನು ನೋಡುವಂತ ದೇವರಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಓದಿ ನಾನು ಇಲ್ಲಿ ಬರ್ತೀನಿ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನ, 2ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತು ಇದೆಯಲ್ಲ, ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ ನಾವು ಓದ್ತೀವಿ. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿಯೂ ಅವನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಇಲ್ಲಿ ಯೇಸು ಪ್ರತಿ ಮನುಷ್ಯನನ್ನು ಬಲ್ಲವನು, ಪ್ರತಿ ಮನುಷ್ಯನ ಆಂತರ್ಯವನ್ನು ನೋಡುವಂತವನು ಆಗಿದ್ದಾನೆ. ಅದಕ್ಕಾಗಿ ಇಲ್ಲಿ ದಾವೀದನನ್ನು ಆರಿಸಿಕೊಳ್ಳಿಕ್ಕೆ ದೇವರು ಏನ್ ನೋಡಿದ್ದಾನೆ? ಅವನು ಹೊರಗಡೆ ಚೆನ್ನಾಗಿದ್ದಾನೆ, ನಾವು ವಾಕ್ಯದಲ್ಲಿ ಓದಿದ್ವಲ್ಲ, ಹೊರಗಡೆ ಕೂಡ ಕೆಂಬನದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು. ಆದ್ರೆ ದೇವರು ಅದನ್ನು ನೋಡ್ಲಿಲ್ಲ. ದೇವರು ಹೊರಗಿನ ತೋರಿಕೆ ನೋಡ್ಲಿಲ್ಲ, ದೇವರು ದಾವೀದನ ಹೃದಯವನ್ನು ನೋಡಿದನು. ದಾವೀದನ ಹೃದಯವನ್ನು ನೋಡಿದಾಗ ಆ ಹೃದಯದಲ್ಲಿ ದೇವರಿಗೆ ಇಷ್ಟವಾದದ್ದು, ದೇವರು ಮೆಚ್ಚುವಂಥದ್ದು, ದೇವರಿಗೆ ಆ ಸಂತೋಷವನ್ನು ಹುಟ್ಟಿಸುವಂಥದ್ದು ದಾವೀದನ ಹೃದಯವಾದದ್ದರಿಂದ ದಾವೀದನನ್ನು ಆರಿಸಿಕೊಂಡಿದ್ದ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮನ್ನು ಕೂಡ ಒಂದು ಶ್ರೇಷ್ಠವಾದಂತ ಕೆಲಸಕ್ಕೆ ಆರಿಸಿಕೊಳ್ಳಬೇಕಾದ್ರೆ ನಮ್ಮ ಹೊರಗಡೆ ಇರುವಂತ ರೂಪವೂ ಬೇಕಾಗಿಲ್ಲ. ಅದು ಮನುಷ್ಯರಿಗೆ ಬೇಕು, ಮನುಷ್ಯರು ನೋಡ್ಕೊಳ್ತಾರೆ, ಮೇಲ್ನೋಟವನ್ನು ನೋಡ್ತಾರೆ. ಆದ್ರೆ ದೇವರ ಮಾತ್ರ ನಮ್ಮ ಹೃದಯಗಳನ್ನು, ನಮ್ಮ ಅಂತರಂಗದಲ್ಲಿ ಏನ್ ನಡೀತಾ ಇದೆ, ನಮ್ಮ ಮನಸ್ಸೇನಾಗಿದೆ, ನಾವು ಮನಸ್ಸಿನಲ್ಲಿ ಹೃದಯದಲ್ಲಿ ಏನು ಆಲೋಚನೆ ಮಾಡ್ತಿದ್ರು ಅಂತೇಳಿ ಅದನ್ನು ನೋಡಿ ಆತನು ಆರಿಸಿಕೊಳ್ಳುವಂತ ದೇವರಾಗಿದ್ದ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ದಾವೀದನನ್ನು ದೇವರು ದಾವೀದನ ಹೃದಯವನ್ನು ದೇವರು ನೋಡಿ ಅವನನ್ನು ಆರಿಸಿಕೊಂಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದಾವೀದನ ಹೃದಯವನ್ನು ನೋಡಿ ದೇವರನ್ನು ಆರಿಸಿಕೊಂಡಿದ್ದ. ಆದ್ರೆ ಇಲ್ಲೊಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ, ದೇವರು ದಾವೀದನನ್ನು ಯಾಕೆ ಆರಿಸಿಕೊಳ್ಳಬೇಕಾಗಿತ್ತು? ನಮ್ಮೆಲ್ಲರೂ ಗೊತ್ತಿರುವಂತ ವಿಷಯ. ದೇವರು ದಾವೀದನನ್ನೇ ಯಾಕೆ ಆರಿಸಿಕೊಳ್ಬೇಕಾಗಿತ್ತಂದ್ರೆ, ಆ ಸಂದರ್ಭ ನಾವು ಓದಿದ್ದೀವಲ್ಲ, 16ನೇ ಅಧ್ಯಾಯ 1ನೇ ವಚನ, ಯೆಹೋವನ ಸಮ್ಮೇಳನಿಗೆ ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟನಲ್ಲ. ಅಂದ್ರೆ ಸೌಲನು ಅಯೋಗ್ಯನಾಗಿ ಕಾಣಿಸಿಕೊಂಡಿದ್ದರಿಂದ ದೇವರು ಏನ್ ಮಾಡ್ತಾರೆ, ಅವನನ್ನು ತಳ್ಳಿಬಿಟ್ಟು ಮತ್ತೊಬ್ಬನನ್ನು ದೇವರು ಆರಿಸಿಕೊಳ್ಳಿಕ್ಕೆ ಆತನು ಇಷ್ಟವುಳ್ಳವನಾಗಿ. ಈ ಸಂದರ್ಭಕ್ಕೆ ನಾವು ಬರ್ಬೇಕಾದ್ರೆ ಅರಸನಾದಂತ ಸೌಲನನ್ನು ಕೂಡ ದೇವರೇ ನೇಮಿಸ್ತಾನೆ ಅಲ್ಲ. ಆ ಸ್ಟೋರಿ ನಮ್ಗೆ ಗೊತ್ತು, 8ನೇ ಅಧ್ಯಾಯ ಓದ್ಬೇಕಾದ್ರೆ
ಕತ್ತೆಗಳು ಹೋಗ್ತವೆ, ಅವನು ಹುಡುಕೊಂಡು ಬರ್ತಾನೆ, ಸಮೀರನು ಬಂದು ಅವನಿಗೆ ಅಭಿಷೇಕ ಮಾಡ್ತಾನೆ, ಅರಸನ್ನ ಮಾಡ್ತಾನೆ. ಆದ್ರೆ ನೋಡಿದ್ ಮಾತು ಓದನ, ಮೊದಲನೇ ಸಮಯ 8ನೇ ಅಧ್ಯಾಯ ಆ ಸಂದರ್ಭಕ್ಕೆ ಹೋಗೋಣ. ದೇವರು ದಾವೀದನ ಯಾಕೆ ನೋಡಬೇಕಾಗಿತ್ತು, ದೇವರು ದಾವೀದನ ಯಾಕೆ ಆರಿಸಿಕೊಳ್ಳಬೇಕಾಗಿತ್ತು ಅಂತೇಳಿ ಆ ಸಂದರ್ಭಕ್ಕೆ ಬರುವಾಗ, ಸೌಲನಿಗೆ ಕೊಟ್ಟದ್ದನ್ನು ಸೌಲು ಕಳೆದುಕೊಂಡನು. ಮೊದಲು ಅರಸನಾದದ್ದು ಸೌಲನು, ಸೌಲನ ಅದನ್ನು ಕಳೆದುಕೊಂಡಿದ್ದು. ನೋಡಿ 8ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, 5ನೇ ಅಧ್ಯಾಯ, ಇದು ಅರಸನಾಗ್ಲಿಕ್ಕೆ ಪ್ರಾರಂಭ. ನೋಡಿ, ಮೊದಲು ಅರಸನಾಗ್ಲಿಕ್ಕೆ ಪ್ರಾರಂಭ. ನೀನಂತೂ ಮುದುಕನಾಗಿದ್ದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಆದದ್ರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಿಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪನಾಗಿರಲಿ ಅಂದರು. ಇಲ್ಲಿ ಇಸ್ರಾಯೇಲ್ ಜನಾಂಗದವರು ಬೇರೆ ಜನರನ್ನು ನೋಡಿ ನಮಗ್ ಕೂಡ ಒಬ್ಬ ಅರಸನು ಬೇಕಂತ ಹೇಳಿ ಅವರು ಬಯಸಿದ್ದರಿಂದ ಅದನ್ನು ಸಮೂಯೇಲನು ದೇವರ ಬಳಿಗೆ ತರ್ತಾನೆ. ಆಗ ನೋಡಿ 6ನೇ ವಚನ, ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನ ನೇಮಿಸಿಕೊಡು ಎಂಬ ಮಾತಿಗೆ ಸಮೂಯೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಗೆ ಬೇಡವೆನ್ನುತ್ತಾರೆ. ಆ ಕೆಲವು ವಚನ ಓದ್ತೇವೆ. ಇಲ್ಲಿ ಒಬ್ಬ ದೇವರು ಮೊದಲು ಯಾಕೆ ಇಸ್ರಾಯೇಲ್ ಜನಾಂಗದಲ್ಲಿ ಅರಸ ನೇಮಿಸಬೇಕಂತ ಆಶೆ ಪಟ್ಟಿದಂದ್ರೆ, ಈ ಇಸ್ರಾಯೇಲ್ ಜನಾಂಗದವರು ದೇವರ ಆಳ್ವಿಕೆಯನ್ನು ಬೇಡ ಅಂತ ಇರುತ್ತೆ. ಇವನ್ ದೇವ್ರು ನಡೆಸೋದು ನಮಗೆ ಬೇಡ, ನಮಗ್ ಕೂಡ ಅನ್ಯ ಜನರಂತೆ ನಮಗೊಬ್ಬ ಅರಸನು ಬೇಕು ಅಂತ ಹೇಳಿ ಅವರು ದೇವರನ್ನು ಕೇಳಿಕೊಂಡಿದ್ದರಿಂದ, ಎಷ್ಟು ಮೊರೆ ಇಟ್ಟಿದ್ರು, ಎಷ್ಟು ಗಲಾಟೆ ಮಾಡಿದ್ರು ನಮಗೆ ಗೊತ್ತಿಲ್ಲ. ಆದ್ರೆ ಸಮೂಯೇಲನ ಹತ್ರ ಬಂದು ಕೇಳಿಕೊಂಡಾಗ ಸಮೂಯೇಲನು ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ಹೇಳುವಂತ ಮಾತು, ಅವರು ನಿನ್ನನ್ನಲ್ಲ, ಸಮೂಯೇಲನು ದುಃಖದಿಂದ ಪ್ರಾರ್ಥನೆ ಮಾಡ್ತಾನೆ, ಅವರು ನಿನ್ನನ್ನಲ್ಲ ನನ್ನನ್ನು, ನನ್ನ ಆಳ್ವಿಕೆಯನ್ನು ಅವರು ತಿರಸ್ಕಾರ ಮಾಡಿದ್ರು, ನನ್ನನ್ನು ಬೇಡವಂತಾರೆ. ಅಂತಾಗಿ ಅವರಿಗೆ ಬೇಕಾದಂತ ಒಬ್ಬ ಅರಸನನ್ನು ಮಾಡಿಕೊಡ್ರಿ ಅಂತೇಳಿ ದೇವರು ಹೇಳ್ತಾರೆ. ಆಗ ಸೌಲನನ್ನು ಅರಸನ್ನಾಗಿ ನೇಮಿಸ್ತ. ಆ ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಅಧ್ಯಾಯಗಳನ್ನು ನಾವು ಓದುವುದರಿಂದ ಸೌಲನನ್ನು ದೇವರು ಅರಸನ್ನಾಗಿ ನೇಮಿಸ್ತಾನೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂತ ಒಂದು ಮಾತೇನಂತಂದ್ರೆ, ಅರಸನ ಬರಲಿಕ್ಕೆ ಕಾರಣ ಅಂತಂದ್ರೆ ದೇವರ ಮನಸ್ಸನ್ನು ಇವ್ರು ನೋಯಿಸಿದ್ರು. ದೇವರ ಆಳ್ವಿಕೆಯನ್ನು ಇವರು ಬೇಡ ಅಂತೇಳಿ ಅನ್ಯ ಜನರ ಒಂದು ಪರಿಸ್ಥಿತಿಯನ್ನು, ಅನ್ಯ ಜನರ ಹಾಗೆ ನಾವಿರ್ಬೇಕಂತೇಳಿ ಅವರು ಬಯಸಿ ಅವ್ರೇನ್ ಮಾಡಿದ್ರು, ಅರಸನ ಬೇಕಂತೇಳಿ ಅವರು ಹಠ ಹಿಡಿದ್ರಿಂದ ಆ ಅರಸನ ಬಗ್ಗೆ ನೀನು ಅವ್ರಿಗೆ ಹೇಳಿ, ಅವರ ಅಧಿಕಾರ ಹೇಳಿ, ಅವ್ರಿಗೆ ನೀವು ಎಷ್ಟು ದಾಸರಾಗ್ತೀರಿ, ಅವ್ರು ನಿಮ್ಮ ಮೇಲೆ ಎಷ್ಟು ಅರಸತನ ಮಾಡ್ತಾನೆ ಅಂತೇಳಿ ಅವೆಲ್ಲ ವಿಷಯಗಳು ತಿಳಿಸಿ ಅವರಿಗೆ ನೀನು ಅರಸನ್ನಾಗಿ ನೇಮಿಸಿಕೊಡು ಅಂತೇಳಿ ಸಮೂಯೇಲನು ಹೇಳಿದಾಗ, ಸಮೂಯೇಲನು ಸೌಲನನ್ನು ಅವ್ರಿಗೆ ಮೊದಲನೇ ಅರಸನ್ನಾಗಿ ನೇಮಿಸಿಕೊಡ್ತಾನೆ. ಆದ್ರೆ ಆ ಸೌಲನು ಏನ್ ಮಾಡ್ತಾನಂದ್ರೆ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ. 13ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಸೌಲನು ಕೂಡ ಏನ್ ಮಾಡ್ತಾನೆ, ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ. ನೋಡಿ 13ನೇ ಅಧ್ಯಾಯ 13ನೇ ವಚನದಲ್ಲಿ, ಆಗ ಸಮೂಯೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದ್ರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಇಲ್ಲಿ ಗಮನಿಸಬೇಕಾದಂತೂ, ಸೌಲನು ಅರಸನಾಗಿದ್ದನು, ದೇವರು ಅವನ ಶಾಶ್ವತವಾಗಿ ಸ್ಥಿರಪಡಿಸಬೇಕಂತೇಳಿ, ಅವನ ರಾಜ್ಯವನ್ನು ಶಾಶ್ವತವಾಗಿ ಸ್ಥಿರಪಡಿಸಬೇಕಂತೇಳಿ ದೇವರಿದ್ದನು. ಆದ್ರೆ ಸೌಲನು ಮಾಡಿರುವಂತಹ ಅವಿವೇಕ ಕಾರ್ಯದಿಂದ, ಸೌಲನು ಮಾಡಿರುವಂತಹ ಅಜ್ಞಾನದ ಕಾರ್ಯದಿಂದ, ದೇವರನ್ನು ಸನ್ಮಾನಿಸದೆ, ದೇವರ ಆಜ್ಞೆಗಳನ್ನು ಕೇಳಿಕೊಳ್ಳದೆ ಅವನು ಜೀವಿಸಿದ್ದರಿಂದ ದೇವರೇನ್ ಮಾಡಿದರೆ ಅವನ ರಾಜ್ಯವನ್ನು ತಳ್ಳಿಬಿಟ್ಟು, ಅಲ್ಲ, ಈಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ, ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದ್ರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿ. ದಾವೀದನನ್ನು ಯಾಕೆ ನೋಡಬೇಕಾಗಿತ್ತಂದ್ರೆ, ಈ ಮೊದಲಿದ್ದಂತ ಈ ಅರಸನೇ ಮಾಡಿದ್ದಾನೆ, ದೇವರ ಆಜ್ಞೆಯನ್ನು ಅನುಸರಿಸದೆ ದೇವರನ್ನು ತಿರಸ್ಕರಿಸಿ ತನ್ನ ಇಷ್ಟಾನುಸಾರವಾಗಿ ಮಾಡ್ಲಿಕ್ಕೆ ಅವನು ಮನಸ್ಸು ಮಾಡಿದ್ರಿಂದ ದೇವರು ದಾವೀದನನ್ನು ನೋಡಬೇಕಾಗಿತ್ತು. ಅದಕ್ಕಾಗಿ ಪ್ರಿಯರೇ, ಈ ಸೌಲನು ತನ್ನ ರಾಜ್ಯವನ್ನು ಕಳ್ಕೊಳ್ಳಿಕ್ಕೆ 3 ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಕಾರಣ ಏನಂತಂದ್ರೆ, ಸೌಲನು ತನ್ನ ರಾಜ್ಯವನ್ನು ಕಳ್ಕೊಳ್ಳಿಕ್ಕೆ ಮೊದಲನೇ ಕಾರಣ ಅಂತಂದ್ರೆ,
ಆ ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಇಷ್ಟದ ಪ್ರಕಾರವಾಗಿ ನಡೆಸಿದನು. ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಇಷ್ಟದ ಪ್ರಕಾರವಾಗಿ ನಡೆಸಿದ್ದರಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡು. ನೀವು ಬೇಕಾದ್ರೆ ಓದಬೇಕಾದ್ರೆ 13ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನವರೆಗೆ ನಾವು ಓದಬೇಕಾದ್ರೆ ದೇವರ ಚಿತ್ತವನ್ನು ನೆರವೇರಿಸಿದ, ದೇವರ ಚಿತ್ತಕ್ಕೆ ಬದಲಾಗಿ ಅವನು ತನ್ನ ಚಿತ್ತವನ್ನು ನೆರವೇರಿಸಿಕೊಳ್ತಾನೆ. ಅಲ್ಲಿ ಯುದ್ಧಕ್ಕೆ ಬರುವಂತ ಸಂದರ್ಭದಲ್ಲಿ ಸೌಮ್ಯನು ಇನ್ನೂ ಬಂದಿಲ್ಲ ಅಂತೇಳಿ ಇವನೇನ್ ಮಾಡ್ತಾನೆ, ಬಲಿಗಳನ್ನು ಅರ್ಪಿಸ್ಲಿಕ್ಕೆ ಹೋಗ್ತಾನೆ. ಬಲಿಗಳನ್ನು ಅರ್ಪಿಸ್ಲಿಕ್ಕೆ ಹೋಗ್ತಾನೆ. ಅದು ಅರಸನಿಗೆ ಕೊಟ್ಟಂತ ಕೆಲಸ ಅಲ್ಲ, ಅದು ಯಾಜಕರು ಮಾಡಬೇಕಂತ ಕೆಲಸ. ಅದಕ್ಕಾಗಿ ಅವ್ರಿಗೆ ಒಪ್ಪಿಸದೇ ಇರುವಂತ ಕೆಲಸವನ್ನು ಸೌಲನು ಮಾಡಿದ್ದರಿಂದ ಅವನು ತಳ್ಳಲ್ಪಟ್ಟಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಒಂದು ಬುದ್ಧಿಹೀನವಂತ ಕಾರ್ಯ ಅಂತಂದ್ರೆ ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಇಷ್ಟವನ್ನು ಆತ ನೆರವೇರಿಸ್ತಾನೆ. ಅಲ್ಲಿ ಪರಿಸ್ಥಿತಿ ಕಷ್ಟವಾಗಿದೆ, ಶತ್ರುಗಳು ಬಂದಿದ್ದಾರೆ, ಶತ್ರುಗಳು ಸಮೀಪಕ್ಕೆ ಬಂದಿದ್ದಾರೆ, ಯಜ್ಞ ಇನ್ನೂ ಅರ್ಪಿಸಲಿಲ್ಲ, ಸಮೀರನು ಇನ್ನೂ ಬಂದಿಲ್ಲ. ಅದಕ್ಕಾಗಿ ಇವನೇನ್ ಮಾಡ್ತಾನಂದ್ರೆ ಇವನೇ ಶಾಂತಾರ್ಪಣೆ ಮಾಡ್ಬೇಕಂತೇಳಿ ನೋಡಿ 11ನೇ ವಚನ, ಸಮಯೋಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು, ನೀನು ನೇಮಿತ ಕಾಲದಲ್ಲಿ ಬಾರದಿರುವುದನ್ನು, ಫಿಲಿಷ್ಟಿಯರು ಮಿಕ್ಮಾಷ್ನಲ್ಲಿ ನನಗೆ ವಿರೋಧವಾಗಿ ಕೂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸಲ್ಲಿಸುವುದಕ್ಕೆ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲ್ನಲ್ಲಿ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡನು ಅಂದನು. ಇಲ್ಲಿ ರಾಜ್ಯವನ್ನು ಕಳ್ಕೊಳ್ಳಿಕ್ಕೆ ಏನಂತಂದ್ರೆ ಪರಿಸ್ಥಿತಿ ತುಂಬಾ ಕಠಿಣವಾಗಿದ್ದಾವೆ. ಸಮೀರನು ಇನ್ನೂ ಬಂದಿಲ್ಲ, ಶತ್ರುಗಳು ಹತ್ತಿರದಲ್ಲಿದ್ದಾರೆ. ಅದಕ್ಕಾಗಿ ಇವನೇನ್ ಮಾಡ್ತಾನೆ ಅಂದ್ರೆ ಸೌಲ ತನ್ನದಲ್ಲದ ಕೆಲಸ, ಅದು ತನ್ನ ಕೆಲಸವಲ್ಲ, ತನ್ನ ಅಲ್ಲದ ಕೆಲಸವನ್ನು ಮಾಡಿ ದೇವರು ತನಗೆ ಕೊಟ್ಟಂತ ರಾಜ್ಯವನ್ನು ಕಳ್ಕೊಳ್ತಾರೆ. ಇವತ್ತು ಕೂಡ ಲೋಕದಲ್ಲಿ ಎಷ್ಟೋ ಜನರು ಈ ರೀತಿಯಾದ ಕೆಲಸಗಳನ್ನು ಮಾಡಿ ದೇವರು ಕೊಟ್ಟಂತ ಸೇವೆಯನ್ನು ಇಲ್ಲ ದೇವರು ಕೊಟ್ಟಂತ ಕೆಲಸವನ್ನು ಅವರು ಕಳೆದುಕೊಂಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ನಮಗೆ ಕೊಟ್ಟಂತ ಕೆಲಸ ನಾವು ಮಾಡುವುದರಿಂದ ದೇವ್ರಿಗೆ ಮಹಿಮೆ ಆಗ್ತದೆ. ನಮಗೆ ಕೊಟ್ಟಂತ ಕೆಲಸ, ಯಾರಿಗೆ ಏನ್ ಕೆಲಸ ಒಪ್ಪಿಸಿದಾರೋ ಆ ಕೆಲಸ ಮಾಡುವುದರಿಂದ ನಮಗೆ ಆಶೀರ್ವಾದ. ಮತ್ತೊಬ್ಬರ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಏನಾಗ್ತದೆ, ಇದ್ದದ್ದನ್ನು ಕಳೆದುಕೊಳ್ತೇವೆ. ದೇವ್ರು ನಮಗೆ ಏನು ಕೊಟ್ಟಿದ್ದಾನೋ ಅದನ್ನು ಕಳೆದುಕೊಳ್ತು ಅಂತೇಳಿ ಸೌಲನ ಜೀವನದಿಂದ ನಾ ಗಮನಿಸ್ತೇವೆ. ಆಮೇಲೆ ಎರಡನೇದು, ತನ್ನ ಆಜ್ಞೆ ಪ್ರಕಾರ ಜನರು ಪಾಪ ಮಾಡ್ಲಿಕ್ಕೆ ಇವನು ಕಾರಣ ಆಗ್ತಾನೆ. 14ನೇ ಅಧ್ಯಾಯ 1-3 23 ವಚನ ಓದಬೇಕಾದ್ರೆ ಜನರು ಪಾಪ ಮಾಡ್ಲಿಕ್ಕೆ ಇವನೇ ಕಾರಣ ಆಗ್ತಾನೆ. ಯಾರು? ಸೌಲ. ಜನರು ಪಾಪ ಮಾಡ್ಲಿಕ್ಕೆ ಇವನೇ ಕಾರಣ ಆಗ್ತಾನೆ. ಮತ್ತು ಮೂರನೇದಾಗಿ ಆಜ್ಞೆಯನ್ನು ಅತಿಕ್ರಮಿಸಿ ಆರಾಧನೆ ಮಾಡ್ತಾನೆ. 3 ಕಾರಣಗಳು, ಅದಕ್ಕೆ ವಿವರಣೆ ಮಾಡ್ಲಿಕ್ಕೆ ನಾನು ಹೋಗ್ತಾ ಇಲ್ಲ. ಸೌಲನು ತನ್ನ ರಾಜ್ಯವನ್ನು ಕಳ್ಕೊಳ್ಳಿಕ್ಕೆ 3 ಕಾರಣಗಳು. ಮೊದಲನೇ ಕಾರಣ, ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಇಷ್ಟವನ್ನು ನೆರವೇರಿಸಿದ್ದಾನೆ. 13ನೇ ಅಧ್ಯಾಯ 8-12 ವಚನಗಳು. ಆಮೇಲೆ ನೀವು ಓದ್ರಿ. ಎರಡನೇ ಕಾರಣ, ತನ್ನ ಆಜ್ಞೆ ಪ್ರಕಾರ ಜನರು ಪಾಪ ಮಾಡ್ಲಿಕ್ಕೆ ಇವನ್ ಕಾರಣ ಆಗ್ತಾನೆ. ಅದೇ ಮೊದಲನೇ ಸಮೂಹ ಗ್ರಂಥ 14ನೇ ಅಧ್ಯಾಯ 1-23 ವಚನಗಳು. ಆಮೇಲೆ ಮೂರನೇದು, ಆಜ್ಞೆಯನ್ನು ಅತಿಕ್ರಮಿಸಿ ಆರಾಧನೆ ಮಾಡ್ತಾನೆ. 15ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಆ ಪದಗಳನ್ನು ಓದ್ತೀವಿ. ಅವೆಲ್ಲ ವಿವರಣೆ ಮಾಡ್ಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಅದಕ್ಕಾಗಿ ಸೌಲನು ಈ ರೀತಿಯಾಗಿ ಅವಿವೇಕದ ಕಾರ್ಯಗಳನ್ನು ಮಾಡಿದ್ದರಿಂದ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ. ಅದಕ್ಕಾಗಿ ದೇವರು ದಾವೀದನನ್ನು ನೋಡಬೇಕಾಗಿತ್ತು. ದೇವರು ದಾವೀದನ ಹೃದಯವನ್ನು ನೋಡಿದಾಗ ಸೌಲನು ಮಾಡಿದಂತ ಅವಿವೇಕದ ಕೆಲಸಕ್ಕಿಂತ ದಾವೀದನ ಹೃದಯವು, ದಾವೀದನ ಪ್ರವಕ್ತನೆ ಅದು ಶ್ರೇಷ್ಠವಾಗಿ ಕಾಣಿಸಿದ್ದರಿಂದ ದಾವೀದನನ್ನು ದೇವರು ಆರಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯರೇ. ಅಂದ್ರೆ ದೇವರು ದಾವೀದನ ಹೃದಯವನ್ನು ನೋಡಿದಾಗ, ದಾವೀದನ ಹೃದಯದಲ್ಲಿ ದೇವರು ಏನು ಕಾಣಿಸುತ್ತೋ, ಯಾವುದನ್ನು ನೋಡಿ ದೇವರು ದಾವೀದನನ್ನು ಆರಿಸಿಕೊಂಡಿದ್ದಾನೆ, ದಾವೀದನ ಹೃದಯದಲ್ಲಿ ಏನಿತ್ತಂತೇಳಿ ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತೇವೆ. ಆದ್ರೆ ಇವತ್ತು ನಾವು ಗಮನಿಸಿರುವಂತ ಒಂದು ವಿಷಯ ಅಂತಂದ್ರೆ, ಅಭಿಷೇಕಿಸಲ್ಪಟ್ಟಂತ ದಾವೀದನು ಅರಸನಾಗಲಿಲ್ಲ. ಕಾರಣವೇನಂತಂದ್ರೆ ಅವನಿಗೊಂದು ಅನುಭವ ಬೇಕಾಗಿತ್ತು. 13 ವರ್ಷಗಳು ದೇವರು ಅವನನ್ನು ಅರಣ್ಯಗಳಲ್ಲಿ ಅವನಿಗೆ ಅನುಭವವನ್ನು ಕೊಟ್ಟು ಅರಸನ್ನಾಗಿ ಮಾಡ್ಲಿಕ್ಕೆ ನೋಡಿದ್ದಾನೆ. ಅದಕ್ಕಾಗಿ ಇದರಲ್ಲಿ ನಮ್ಗೆ ಆತ್ಮಿಕವಾದ ಪಾಠವೇನಂತಂದ್ರೆ, ದೇವರು ಕೊಡುವಂತ ಸೇವೆ, ದೇವರು ಕೊಡುವಂತ ಕೆಲಸ ಒಂದೇ ದಿನದಲ್ಲಿ ಒಂದೇ ರಾತ್ರಿ ಬರುವುದಿಲ್ಲ. ಅದಕ್ಕೆ ಬೇಕಾದಷ್ಟು ಅನುಭವ ಬೇಕು. ಇವತ್ತು ಯವನಸ್ಥರಾಗಿರುವಂತ ನಾವು ಮುಂದಿನ ದಿನಗಳಲ್ಲಿ ಸಭೆಗಳು ನಡೆಸಲಿಕ್ಕೆ ಆ ಸ್ಟೇಜ್ ಇಲ್ಲ, ಆ ಪರಿಪೂರ್ಣತೆಗೆ ಹೋಗಬೇಕಾದರೆ ದಾವೀದನ ಹಾಗೆ ಅನೇಕ ಶ್ರಮೆಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಮತ್ತೆ ಇನ್ನೊಂದು ಎರಡನೇ ವಿಷಯ ಅಂತಂದ್ರೆ,
ದೇವರು ಆರಿಸಿಕೊಳ್ಳುವಾಗ ಮನುಷ್ಯರ ಹಾಗೆ ಹೊರನೋಟವನ್ನು ನೋಡುವುದಿಲ್ಲ, ದೇವರು ಹೃದಯವನ್ನೇ ನೋಡ್ತಾನೆ. ಹೃದಯದಲ್ಲಿ ಇದ್ದದ್ದನ್ನು ನೋಡಿ ದೇವರು ಆರಿಸಿಕೊಳ್ಳುತ್ತಾನೆ. ಇದು ಎರಡನೇ ವಿಷಯ ಇವತ್ತು ನಾವು ಗಮನಿಸಿದ್ವಿ. ಮೂರನೇ ವಿಷಯ ಏನಂತಂದ್ರೆ, ಆ ಸೌಲನು ಅವಿವೇಕಿಯಾಗಿ ಆತನು ಕಳೆದುಕೊಂಡಿದ್ದರಿಂದ ದೇವರು ದಾವೀದನನ್ನು ನೋಡಬೇಕಾಗಿತ್ತು. ಸೌಲನು ಅವಿವೇಕದಿಂದ, ಮೂರ್ಖತನದಿಂದ ತನಗೆ ಕೊಟ್ಟಂತ ಆ ರಾಜ್ಯವನ್ನು, ಆ ಸ್ಥಾನವನ್ನು ಕಳೆದುಕೊಂಡಿದ್ದರಿಂದ ದೇವರು ದಾವೀದನನ್ನು ನೋಡ್ಬೇಕಾಯ್ತು. ಯಾವ ರೀತಿಯಾಗಿ ಕಳೆದುಕೊಂಡಿದ್ದಾನೆ? 3 ಕಾರಣ ತಿಳಿಸಿದ್ದಾನೆ. ಒಂದು, ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಇಷ್ಟವನ್ನು ನೆರವೇರಿಸಿದ್ದಾನೆ ಸೌಲನು. ಎರಡನೇದಾಗಿ, ತನ್ನ ಆಜ್ಞೆಯ ಪ್ರಕಾರ ಜನರು ಪಾಪ ಮಾಡ್ಲಿಕ್ಕೆ ಇವನು ಕಾರಣನಾಗ್ತಾನೆ. 3, ಆಜ್ಞೆಯನ್ನು ಅತಿಕ್ರಮಿಸಿ ಆರಾಧಿಸಿದ್ದರಿಂದ ಅವನೇನಾಗ್ತಾನೆ? ಅಪರಾಧಿ ಆಗ್ತಾನೆ, ರಾಜ್ಯವನ್ನು ಕಳೆದುಕೊಳ್ತಾನೆ. ಅದಕ್ಕಾಗಿ ಈ ಸಂದರ್ಭದಿಂದ ದೇವರು ದಾವೀದನನ್ನು ನೋಡಬೇಕಾಗಿದೆ. ದೇವರು ದಾವೀದನು ಯಾಕೆ ನೋಡಿದ್ದಾರಂದ್ರೆ ಈ ಸಂದರ್ಭ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಮಗೆ ಕೊಟ್ಟದ್ದನ್ನು ನಾವು ಮಾಡದೆ, ಮತ್ತೊಬ್ಬರ ಕೆಲಸಕ್ಕೆ ನಾವು ಕೈ ಹಾಕುವಾಗ, ಮತ್ತೊಬ್ಬರ ಕೆಲಸಕ್ಕೆ ನಾವು ಅಡ್ಡಿಯಾಗಿ ಹೋಗುವಾಗ ದೇವರು ಏನ್ ಮಾಡ್ತಾನೆ? ನಮಗೆ ಇದ್ದದ್ದನ್ನು ತೆಗೆದು ಹಾಕ್ತಾನೆ ಮತ್ತು ನಮ್ಮ ಸ್ಥಾನದಲ್ಲಿ ಮತ್ತೊಬ್ಬರನ್ನು ನಿಲ್ಲಿಸ್ತಾನೆ. ನಮ್ಮ ಸ್ಥಾನದಲ್ಲಿ ಮತ್ತೊಬ್ಬರನ್ನು ನಿಲ್ಲಿಸ್ತಾನೆ. ಅದಕ್ಕಾಗಿ ಅದನ್ನು ಆ ರೀತಿ ನಾವು ಜೀವಿಸದೆ ಇವತ್ತು ಯವನಸ್ಥರಾಗಿ, ಸಭಾ ಹಿರಿಯರಾಗಿ, ಸೇವಕರಾಗಿ ನಮ್ಮೆಲ್ಲರಿಗೂ ಒಂದೊಂದು ಬಾಧ್ಯತೆ ದೇವರು ಕೊಟ್ಟಿದ್ದಾನೆ. ಆ ಬಾಧ್ಯತೆಗಳಲ್ಲಿ ನಾವು ನಂಬಿಗಸ್ತರಾಗಿ ಯೋಗ್ಯರಾಗಿ ಕಾಣಿಸ್ಕೊಳ್ಳೋಣ. ಮುಂದೆ ಶ್ರೇಷ್ಠವಾದಂತ ಆ ಪದವಿಯಲ್ಲಿ, ಶ್ರೇಷ್ಠವಾದಂತ ಮಹಿಮೆಯಲ್ಲಿ ಕರ್ತನೊಂದಿಗೆ ನಾವು ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತ್ಮ ನಮ್ಗೆ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ಕರ್ತನ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ದಾವೀದನ ಕುರಿತಾಗಿ ಮತ್ತೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡಬೇಕು. ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾರೆ. ಎಲ್ಲರಿಗೂ ಧನ್ಯವಾದ.